ಎಲ್ಲರಿಗೂ ನಮಸ್ಕಾರ. ಪುನೀತ್ ನಮನ ಸ್ಫೂರ್ತಿ ದಿನಕ್ಕಾಗಿ ನಾವು ಕನ್ನಡದಲ್ಲಿ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತು ಈ ಕಾರ್ಯಕ್ರಮದ 10ನೇ ದಿನ ಮತ್ತೆ ಪವರ್ BIನ 5ನೇ ಮತ್ತೆ ಕೊನೆಯ ದಿನ. ರೈಟ್. ಸೊ ನಾವು ಈ ಕಾರ್ಯಕ್ರಮವನ್ನ ಪುನೀತ್ ರಾಜ್ಕುಮಾರ್ ಅವರ ಸ್ಫೂರ್ತಿ ದಿನಕ್ಕೋಸ್ಕರ 1,000 ವಿದ್ಯಾರ್ಥಿಗಳಿಗೆ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಅನ್ನ ಉಚಿತವಾಗಿ ಕನ್ನಡದಲ್ಲಿ ನೀಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಕೋರ್ಸ್ ಟೈಮ್ ಟೇಬಲ್ ಪ್ರಕಾರ ಇವತ್ತು ಪವರ್ BIಯನ್ನ ನಾವು ಮುಗಿಸ್ತಾ ಇದ್ದೀವಿ 5 ದಿನ. ಸೊ ನೆಕ್ಸ್ಟ್ ಸೋಮವಾರದಿಂದ ಟ್ಯಾಬ್ಲೂ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಅದು 2 ದಿವಸ ಇರುತ್ತೆ. ಅದಾದ್ಮೇಲೆ SQL ಸರ್ವರ್ ಇರುತ್ತೆ. ಸೊ ಈ ಪವರ್ BI, ಟ್ಯಾಬ್ಲೂ ಮತ್ತೆ SQL ಸರ್ವರ್ ತುಂಬಾ ಇಂಪಾರ್ಟೆಂಟು ಡೇಟಾ ಅನಾಲಿಟಿಕ್ಸ್ಗೆ. ಸೊ ದಯವಿಟ್ಟು ಇದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ರೈಟ್. ಓಕೆ. ಸೊ ಇವತ್ತಿನ ಟಾಪಿಕ್ಸ್ ನನ್ನ ಡ್ಯಾಶ್ಬೋರ್ಡ್ ಡಿಸೈನಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಅದನ್ನು ಮಾಡೋಣ. ಮತ್ತೆ ಪವರ್ ಪಾಯಿಂಟ್ ಮತ್ತೆ ಕ್ಯಾನ್ವಾ ಯೂಸ್ ಮಾಡಿಕೊಂಡು ಡಿಸೈನಿಂಗ್ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಒಂದು ಪ್ರಾಜೆಕ್ಟ್ ಕೂಡ ಮಾಡೋಣ, ಮತ್ತೆ ಪಬ್ಲಿಷ್ ಮಾಡೋಣ. ಆ ಪ್ರಾಜೆಕ್ಟ್ ನಾವೇನು ಮಾಡಿರ್ತೀವಿ ಅದನ್ನ ಪಬ್ಲಿಷ್ ಮಾಡೋಣ. ಅದಾದ್ಮೇಲೆ ಪವರ್ BI ಸರ್ವಿಸ್ ಅಂದ್ರೆ ಏನು, ಎಕ್ಸ್ಪೋರ್ಟ್ ಯಾವ ರೀತಿ ಮಾಡ್ಬೋದು, ಮತ್ತೆ ಪ್ರಾಜೆಕ್ಟ್ ಅನ್ನ ಯಾವ ರೀತಿ ನಾವು ಶೇರ್ ಮತ್ತೆ ಕೊಲಾಬ್ರೇಟ್ ಮಾಡ್ಬೋದು ಅಂತ ನೋಡೋಣ. ಅದ್ರ ಜೊತೆಗೆ ಸ್ವಲ್ಪ AI ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ChatGPT ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಈ ಪ್ರಾಜೆಕ್ಟ್ಸ್ ಅನ್ನ ವರ್ಕ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರೈಟ್. ಇವಾಗ ನಾನು ಈ ನಮ್ಮ ಪವರ್ BI ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಏನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇವಾಗ ಡೇಟಾನ ತಗೊಳ್ಳೋಣ. ಸೊ ಡೇಟಾ ಇಂಪೋರ್ಟ್ ಮಾಡ್ಕೊಳಕ್ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಗೆಟ್ ಡೇಟಾ ಎಕ್ಸೆಲ್ ಅಂತ ತಗೊಳ್ಳೋಣ. ಫಸ್ಟ್ ಡೇಟಾ ತಗೊಳ್ಳೋಣ. ಅದಾದ್ಮೇಲೆ ಓಕೆ, ಇಲ್ಲಿಂದನೇ ತಗೋಣ, ನಮ್ಮ ಫೋಲ್ಡರ್ ಇಂದನೇ ತಗೋಣ. ಸೊ ನಿಮಗೆ ಈ ಫೈಲ್ ಕಳ್ಸೋದಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಈ ಫೈಲ್ ಆಲ್ರೆಡಿ ಕಳ್ಸಿದ್ದೀನಿ ಅನ್ಸುತ್ತೆ, ಬಟ್ ಸ್ಟಿಲ್ ಅವತ್ತಿನ ದಿನದ್ದು ನಾವು ಈ ಒಂದು ಡೇಟಾನ ಕಳಿಸ್ಬಿಡೋಣ. ಓಕೆ, ರೈಟ್. ಸೊ ನಾನು ಅದೇ ಡೇಟಾ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಡ್ಯಾಶ್ಬೋರ್ಡ್ ಮಾಡೋದಕ್ಕೋಸ್ಕರ. ಸೊ ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಫಸ್ಟ್ ಡೇಟಾನ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಒಂದು ಲೇಔಟನ್ನು ಡಿಸೈನ್ ಮಾಡ್ಕೊಳ್ಳೋಣ. ಸೊ ನಾವು ಯಾವತ್ತೂ ಅಷ್ಟೇ ಒಂದು ಡ್ಯಾಶ್ಬೋರ್ಡನ್ನು ಮಾಡಬೇಕು ಅಂತಂದಾಗ ಇಲ್ಲಿ ನಾವು ಡ್ಯಾಶ್ಬೋರ್ಡ್ ಡಿಸೈನ್ ಮಾಡಬೇಕಾದ್ರೆ ಏನೆಲ್ಲ ಬರಬೇಕು ಅಂತ ನಾನು ಜಸ್ಟ್ ನಿಮ್ಗೊಂದು ಲಿಸ್ಟ್ ಮಾಡಿ ಕೊಡ್ತೀನಿ. ಫಸ್ಟ್ ಡ್ಯಾಶ್ಬೋರ್ಡ್ ಡಿಸೈನಿಂಗ್. ಓಕೆ, ಫಸ್ಟ್ ಬಂದು ನಮಗೆ ಲೇಔಟ್ ಕ್ರಿಯೇಟ್ ಆಗಬೇಕು. ಸೊ ಲೇಔಟ್ ಅಂತಂದ್ರೆ ನಮ್ಗೆ ಏನೆಲ್ಲ ಇರಬೇಕು ಅಂದ್ರೆ ಒಂದು ಬ್ಯಾನರ್ ಇರಬೇಕು. ಬ್ಯಾನರ್ ಅಂತಂದ್ರೆ ಟೈಟಲ್ ಅನ್ನ ಕೊಡುವಂಥದ್ದು. ಅದಾದ್ಮೇಲೆ ನಮಗೆ ನ್ಯಾವಿಗೇಷನ್ ಬಟನ್ಸ್ ಇರಬೇಕು. ನ್ಯಾವಿಗೇಷನ್ ಬಟನ್ಸ್ ಅಂತಂದ್ರೆ ನಮ್ಗೆ ಅಕಸ್ಮಾತ್ ಏನಾದ್ರು ಒಂದು ಪೇಜಿಂದ ಇನ್ನೊಂದು ಪೇಜ್ಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಅದಕ್ಕೆ ನ್ಯಾವಿಗೇಷನ್ ಬಟನ್ ಅಂತೀವಿ. ಅದ್ರ ಜೊತೆಗೆ ನಮಗೆ ಐಕಾನ್ಸ್, ಲೋಗೋ, ಇಮೇಜಸ್ ಇಫ್ ಎನಿ. ಅಕಸ್ಮಾತ್ ಏನಾದ್ರು ಇಮೇಜಸ್ ಇತ್ತು ಅಂದ್ರೆ ಇಮೇಜಸ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೋಬಹುದು. ಅದಾದ್ಮೇಲೆ ಕಲರ್, ಫಾಂಟ್, ಕನ್ಸಿಸ್ಟೆನ್ಸಿ. ಏನಕ್ಕೆ ಕನ್ಸಿಸ್ಟೆನ್ಸಿ ಇರಬೇಕು ಅಂತಂದ್ರೆ ನಮಗೆ ಒಂದು ಪ್ರಾಜೆಕ್ಟ್ ಒಂದು ಬ್ರ್ಯಾಂಡಿಂಗ್ ಆಗಬೇಕು, ಅದು ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಂತಂದಾಗ ಎಲ್ಲಾ ಪೇಜಸ್ ಅಲ್ಲೂ ಒಂದೇ ರೀತಿಯಾದ ಕಲರ್ಸ್ ಮತ್ತೆ ಫಾಂಟ್ಸ್ ನಾವೇನು ಯೂಸ್ ಮಾಡ್ತೀವಿ ಅದು ಒಂದೇ ರೀತಿ ಇರಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಥೀಮ್ಸ್ ಅನ್ನ ಯೂಸ್ ಮಾಡಬಹುದು. ಅದನ್ನ ಹೆಂಗ್ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ರೈಟ್. ಸೊ ಈ ರೀತಿ ನಾವು ಇಷ್ಟು ಇರಬೇಕು ನಮ್ಮ ಒಂದು ಡ್ಯಾಶ್ಬೋರ್ಡ್ ಅಲ್ಲಿ. ಸೊ ಇದು ಬಿಟ್ಟು ಇನ್ನು ಅಕಸ್ಮಾತಿಗೆ ಇಲ್ಲಿ ವಿಜುವಲೈಸೇಷನ್ಸ್, ಅದನ್ನು ವಿಜುವಲೈಸೇಷನ್ಸ್ ಅಥವಾ ಚಾರ್ಟ್ಸ್. ಓಕೆನಾ. ರೈಟ್. ಈಗ ನಾನು ಏನು ಮಾಡ್ತೀನಿ, ಇದನ್ನು ಮಿನಿಮೈಸ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಡ್ಯಾಶ್ಬೋರ್ಡ್ ಡಿಸೈನಿಂಗ್ ಅನ್ನ ಮಾಡಬೇಕು. ಸೊ ಡ್ಯಾಶ್ಬೋರ್ಡ್ ನಾವು ಡಿಸೈನಿಂಗ್ ಮಾಡಬೇಕಾದ್ರೆ ನಾವು ಯಾವುದಾದ್ರೂ ನಮಗೆ ಗೊತ್ತಿರತಕ್ಕಂಥ ಗ್ರಾಫಿಕಲ್ ಸಾಫ್ಟ್ವೇರ್ಸ್ ಯೂಸ್ ಮಾಡ್ಕೊಂಡು ನಾವು ಡಿಸೈನ್ ಅನ್ನ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಗ್ರಾಫಿಕ್ಸ್ ಅಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ ನಮಗೆ. ಜೊತೆಗೆ ನಮಗೆ ಯಾವುದು ಈ ಫೋಟೋಶಾಪ್, ಕೋರಲ್ ಡ್ರಾ ಈ ಥರದ್ದೆಲ್ಲ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಸೊ ಹಂಗಿದ್ದಾಗ ನಾವು ಏನು ಮಾಡ್ಬೋದು,
ಈಗ ಫೋಟೋಶಾಪನ್ನು ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಕಾಸ್ಟ್ಲಿ. ಸೊ ಅದನ್ನೆಲ್ಲ ನಾನು ಬೇಡ, ನಾನೇನು ಮಾಡ್ತೀನಿ, ಬರೀ ನಮ್ಮ ಪವರ್ ಪಾಯಿಂಟ್ ಯೂಸ್ ಮಾಡಿಕೊಂಡೆ ನಾನು ಡಿಸೈನ್ ಮಾಡ್ತೀನಿ. ಇಲ್ಲ ಅಂದರೆ ಕ್ಯಾನ್ವಾ ಯೂಸ್ ಮಾಡ್ಕೊಂಡು ಕೂಡ ನಾನು ಈ ಒಂದು ಪ್ರಾಜೆಕ್ಟನ್ನು ಮಾಡ್ತೀನಿ. ಸೊ ಹೆಂಗೆ ಮಾಡೋದು ಅದು ನೋಡಿ. ಫಸ್ಟು ನಾವೇನು ಮಾಡೋಣ ಅಂದರೆ ಒಂದು ಫೋಲ್ಡರ್ ಇದೆ, ನಾನು ಆ ಫೋಲ್ಡರ್ ನಿಮ್ಗೆ ತೋರಿಸ್ತೀನಿ. ಓಕೆ ಓಕೆ ಆಲ್ರೆಡಿ ನಾನು ಇಲ್ಲೊಂದಷ್ಟು ಇಮೇಜಸನ್ನು ಮಾಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಇದನ್ನು. ಇದು ಆಲ್ರೆಡಿ ಕೆಲವೆಲ್ಲ ನೋಡಿರ್ತೀರಾ. ಸೊ ಈ ಥರ ಇಮೇಜಸ್ಗಳನ್ನು ನಾವು ಮಾಡ್ಬೋದು ಪಿ ಪಿ ಟಿಯಲ್ಲಿ. ಸೊ ಇದನ್ನು ನಾನೊಂದು ಪಿ ಪಿ ಟಿಯನ್ನು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಆಲ್ರೆಡಿ ನಾನು ಕೆಲವೊಂದು ಡಿಸೈನ್ಸನ್ನು ನಾನು ಮಾಡಿದ್ದೀನಿ. ಸೊ ಇದೇ ಡಿಸೈನನ್ನು ಮಾಡೋದು ತುಂಬ ಈಸಿ. ನೀವು ಬೇಕಿದ್ರೆ ಈ ಥರ ಡಿಸೈನ್ ನೀವು ಪಿ ಪಿ ಟಿಯಲ್ಲೂ ಮಾಡ್ಕೋಬೋದು. ಓಕೆ, ನಾನು ನಿಮಗೆ ಒಂದು ಕ್ವಿಕ್ ಒಂದು ಡಿಸೈನನ್ನು ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಒಂದು ಡ್ಯಾಶ್ ಬೋರ್ಡನ್ನು ತೊಗೊಂಡು ಒಂದು ಕೆಲಸ ಮಾಡ್ತೀನಿ. ಇಲ್ಲೊಂದು ಪಿ ಪಿ ಟಿ ಇದೆ. ನಾನು ಏನು ಮಾಡಿದ್ದೀನಿ ಅಂದರೆ ಒಂದಷ್ಟು ಸ್ಯಾಂಪಲ್ ಡ್ಯಾಶ್ ಬೋರ್ಡ್ಸ್ಗಳನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಏನಾದರೂ ನಿಮಗೂ ಈ ಥರ ಡಿಸೈನ್ಸ್, ಇದೇ ಥರ ಡಿಸೈನ್ ಮಾಡಬೇಕು ಅಂದರೆ ನೀವು ಇಂಟರ್ನೆಟ್ಗೆ ಹೋದರೆ ತುಂಬ ಸಿಗ್ತವೆ, ಅದು ನೋಡ್ಕೊಂಡು ನೀವು ಮಾಡ್ಬೋದು. ಅದು ಬಿಟ್ಟು ನಾನು ನಿಮಗೆ ಕ್ಯಾನ್ವಾದಲ್ಲಿ ಈ ಥರ ಡಿಸೈನ್ಸ್ ಹೆಂಗೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಂತ ನಾನು ತೋರಿಸ್ತೀನಿ ನೋಡಿ. ಇಲ್ಲೇನೋ ಡಿಸೈನ್ಸ್ ಇದೆ. ಸೊ ಈ ಥರ ಡಿಸೈನ್ಸ್ ಇದ್ದಾಗ ನೀವು ಇದೇ ಥರ ಮಾಡಬೇಕು ಅಂತಂದರೆ ನೀವು ಈಸಿಗೆ ಇದನ್ನು ಟ್ರೇಸ್ ಮಾಡಿಕೊಂಡು ಅಥವಾ ನೋಡಿಕೊಂಡು ನೀವು ಮಾಡ್ಬೋದು. ಓಕೆ, ಈಗ ಯಾವ್ದಾದ್ರು ಒಂದು ತೊಗೊಳ್ಳೋಣ. ಓಕೆ, ಇಲ್ಲಿ ನೋಡಿ, ಇವಾಗ ಇಲ್ಲೊಂದು ಡಿಸೈನ್ ಇದೆ. ನನಗೆ ಇದೇ ಥರ ಒಂದು ಡಿಸೈನ್ ಬೇಕು. ನಾನು ಏನು ಮಾಡ್ಬೋದು, ಇದೇ ಥರ ಹೆಂಗೆ ಮಾಡ್ಬೋದು ಅಂತ ತುಂಬ ಸಿಂಪಲ್ ಆಗಿ ನೀವು ಪಿ ಪಿ ಟಿಯಲ್ಲಿ ಮಾಡ್ಬೋದು. ಓಕೆ ನೋಡಿ, ಇದನ್ನೇನು ಮಾಡ್ತೀನಿ, ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇದನ್ನೇ ಟ್ರೇಸ್ ಮಾಡ್ಬೋದು ಅಥವಾ ಇದೇ ರೀತಿ ನೀವು ಇದನ್ನು ಮಾಡ್ಕೋಬೋದು. ಹೆಂಗೆ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಇನ್ಸರ್ಟ್. ಇದು ನಾನು ಪಿ ಪಿ ಟಿಯಲ್ಲಿ ಮಾಡ್ತಾ ಇರೋದು. ಇನ್ಸರ್ಟ್ ಕೊಡ್ತೀನಿ, ಶೇಪ್ ನೋಡಿ, ಈ ಶೇಪ್ ತಗೊಂಡು ಈ ಥರ ನೀವು ಟ್ರೇಸ್ ಔಟ್ ಮಾಡ್ಕೋಬೋದು ಹಿಂಗೆ. ಇದು ಒಂದು ರೀತಿಯಾದ ಡಿಸೈನ್ಸ್. ಓಕೆ, ಕಲರ್ಸ್ ನೀವು ಆಮೇಲೆ ಚೇಂಜ್ ಮಾಡ್ಕೋಬೋದು. ಇಲ್ಲ ಅಂದ್ರೂ ನೀವು ಇಲ್ಲಿ ಹೋಗ್ಬಿಟ್ಟು ಇದೇ ಕಲರ್ ಬೇಕಂದ್ರೆ ಅದೇ ಕಲರ್ನ ತಗೋಬೇಕು ಅಂತಿದ್ರೆ ನೋಡಿ, ನಿಮಗೆ ಸೇಮ್ ಇದೇ ಕಲರ್ ಇಲ್ಲಿ ಬೇಕು ಅಂತಂದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ಹೋಗ್ತೀನಿ, ಇಲ್ಲಿ ಫಿಲ್ ಇದೆಯಲ್ಲ, ಇಲ್ಲಿ ಫಿಲ್ಗೆ ಐ ಡ್ರಾಪರ್ ಅಂತ ಇರುತ್ತೆ. ಇದು ತೊಗೊಂಡ್ರೆ ಸುಮ್ಮನೆ ಈ ಕಲರ್ ಮೇಲೆ ಕ್ಲಿಕ್ ಮಾಡೋಣ ನೋಡಿ, ಅದೇ ಕಲರ್ ಬಂದ್ಬಿಡ್ತೀನಿ. ಸೊ ಈ ರೀತಿ ನಾವು ಅದೇ ಕಲರನ್ನು ಮಾಡ್ಕೋಬೋದು ಬೇಕಿದ್ರೆ, ರೈಟ್. ಸೊ ಇಲ್ಲಿ ಇನ್ನೊಂದು ಬಾಕ್ಸ್ ಇದೆ, ತಗೊಳ್ಳಿ. ಇಲ್ಲಿ ಈ ಥರ ತಗೊಂಡು ರೊಟೇಟ್ ಮಾಡ್ಕೊಳ್ಳಿ ಹಿಂಗೆ. ಈ ಡಿಸೈನಿಂಗ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಸುಮ್ಮನೆ ನೋಡಿದ್ರೆ ಆಗಲ್ಲ, ಪ್ರಾಕ್ಟೀಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ನಾನಿಲ್ಲಿ ಡಿಸೈನ್ ಮಾಡ್ಕೋಬೋದು ಹಿಂಗೆ. ಓಕೆ, ರೈಟ್. ಇವಾಗ ಇಲ್ಲಿ 2 ಬಾಕ್ಸ್ ಇದೆ. ನಾನು ಏನು ಮಾಡ್ತೀನಿ, ಸ್ವಲ್ಪ ಇದು ಏನೋ ರೌಂಡೆಡ್ ಎಡ್ಜ್ ಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಶೇಪ್ ಈ ಥರ ಕೊಡ್ತೀನಿ ನಿಮಗೆ. ಓಕೆ, ಬೇಕಿರೋ ಝೂಮ್ ಮಾಡ್ಕೊಳ್ಳಿ. ರೈಟ್, ಅಷ್ಟೇ ಇರಬೇಕು ಅಂತೇನಿಲ್ಲ, ಜಸ್ಟ್ ನಾನು ನಿಮಗೆ ಹೇಳ್ತಾ ಇರೋದು. ಇವಾಗ ಇದನ್ನ ಕಲರ್ ಚೇಂಜ್ ಮಾಡೋಕೆ ನೋಡಿ, ಐ ಡ್ರಾಪರ್ ಇದು ಕ್ಲಿಕ್ ಮಾಡಿದ್ರೆ ಅದೇ ಕಲರ್ ಬಂದ್ಬಿಡುತ್ತೆ. ನನಗೆ ಔಟ್ಲೈನ್ ಬೇಡ, ನಾನು ಏನು ಮಾಡ್ತೀನಿ, ಔಟ್ಲೈನ್ ತೆಗೆದ್ಬಿಡ್ತೀನಿ. ನೋ ಔಟ್ಲೈನ್. ಇನ್ನೊಂದು ಬೇಕು, ಇಲ್ಲ ಹೋಗ್ಬಿಟ್ಟು ಕಂಟ್ರೋಲ್ ಶಿಫ್ಟ್ ತಗೊಂಡು ಡ್ರ್ಯಾಗ್ ಮಾಡಿ ಸಾಕು ನೋಡಿ, ಈ ಥರ ಇನ್ನೊಂದು ಕ್ರಿಯೇಟ್ ಆಗುತ್ತೆ. ರೈಟ್, ಓಕೆ. ಸೊ ಇಲ್ಲೇನೋ ಒಂದು ಹೆಡ್ಡಿಂಗ್ ಇದೆ, ಇದನ್ನ ನೋಡಿ, ಇದು ಮತ್ತೆ ಇದನ್ನ ಜಸ್ಟ್ ಕಂಟ್ರೋಲ್ ಶಿಫ್ಟ್ ಡ್ರ್ಯಾಗ್ ಮಾಡಿ ತಗೋಬಹುದು. ಇಲ್ಲಿ 2 ಬಾಕ್ಸ್ ಇದೆ, ಇದೇ ತರ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಇದನ್ನ ತಗೊಂಡು ಇಲ್ಲೊಂದು ಮತ್ತೆ ಇಲ್ಲೊಂದು, ಎಷ್ಟು ಈಸಿ ನಾವು ಡಿಸೈನ್ ಮಾಡ್ಬೋದು ನೋಡಿ. ಓಕೆ, ಸೊ ಇಲ್ಲೊಂದು ನನಗೆ ವೈಟ್ ಬಾಕ್ಸ್ ಬೇಕು. ನಾನು ಏನು ಮಾಡ್ತೀನಿ, ಇದನ್ನೇ ಕಾಪಿ ಮಾಡ್ಕೊತೀನಿ, ಮತ್ತೆ ಇಲ್ಲಿ ಇಟ್ಬಿಟ್ಟು ಈ ತರ ಡಿಸೈನ್ ಮಾಡ್ಕೋಬಹುದು. ಸ್ವಲ್ಪ ಕರ್ವ್ ಚಿಕ್ಕದು ಮಾಡ್ಕೊಳ್ಳಿ ಅಷ್ಟೇ. ಇನ್ನೊಂದು ಇಲ್ಲಿ ತಗೋತೀನಿ ಹಿಂಗೆ, ಇದನ್ನ ರೀಸೈಸ್ ಮಾಡ್ಕೊಳ್ಳಿ. ಡನ್. ಸೊ ಇಲ್ಲೊಂದಷ್ಟು ಬಾಕ್ಸ್ ಇದೆ, ಇದೇ ಸೈಜ್ನ ನಾನು ತೊಗೊಂಡು ಏನು ಮಾಡ್ತೀನಿ, ಇಲ್ಲಿ ಇಡ್ತೀನಿ ಹಿಂಗೆ. ಓಕೆ, ಇನ್ನೊಂದು ಇಲ್ಲಿ, ಮತ್ತು ಇದೊಂದು, ಇದೆಲ್ಲ ವೈಟ್ ಕಲರ್ ಮಾಡ್ಬಿಡಿ. ಇಲ್ಲಿ ಹೋಗ್ಬಿಟ್ಟು ವೈಟ್ ಕಲರಿಂಗ್ ಚೇಂಜ್ ಮಾಡ್ಬಿಡಿ ಅಷ್ಟೇ, ಈ ಥರ. ಇದು ಬ್ಲೂನೇ ಇರಲಿ, ಇದೆಲ್ಲ ವೈಟ್ ಇತ್ತಲ್ವಾ, ವೈಟ್ ಮಾಡ್ಬಿಡಿ. ಇದನ್ನು ವೈಟ್. ನಾನು ಮಾಡ್ತಾ ಇರೋದು ಇವಾಗ ಜಸ್ಟ್ ಟ್ರೇಸಿಂಗ್ ಇಟ್ ಔಟ್, ಅದು ಸೇಮ್ ಅದೇ ಥರ ಟ್ರೇಸ್ ಮಾಡ್ತಾ ಇದ್ದೀನಿ ನೋಡಿ.
ರೈಟ್. ಇವಾಗ ಇಲ್ಲಿ ಬಂದು ನನಗೆ ಲೋಗೋ ಬೇಕು, ಇದೆಲ್ಲ ಬೇಕು. ಇದು ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಬಾಕ್ಸ್ ಥರ ಹಿಂಗೆ ಹಾಕೋಬಹುದು. ಈ ಥರ ಹಿಂಗೆ ಕೊಡ್ತೀನಿ. ಓಕೆ, ಅದನ್ನು ಬ್ಲೂ ಕಲರ್ ಮಾಡ್ತೀನಿ. ರೈಟ್, ನೋಡಿ. ಸಾರಿ. ಓಕೆ, ಡನ್. ಇದು ಲೈನ್ ತೆಗೆದ್ಬಿಡೋಣ. ಸಿ, ಇವಾಗ ಇಲ್ಲಿ ನನಗೆ ಬ್ಯಾನರ್ ಅಂತಂದ್ರೆ ನನಗೆ ಇದೆಯಲ್ಲ, ಇದು ಈ ಲೋಗೋ ಇದೆಲ್ಲ ಹಾಕ್ಬೇಕು. ನಾನು ಏನು ಮಾಡ್ತೀನಿ, ಜಸ್ಟ್ ಒಂದು ಲೈನ್ ಕೊಟ್ಬಿಡ್ತೀನಿ ಇಲ್ಲಿ. ಈ ರೀತಿ ಒಂದು ಲೈನ್ ಕೊಟ್ಬಿಟ್ಟು ಅದಕ್ಕೆ ಗ್ರೇ ಕಲರ್ ಕೊಟ್ಬಿಡೋಣ. ಇಲ್ಲ ಅಂದ್ರೆ ಅಕಸ್ಮಾತ್ ನಿಮ್ಗೆ ಬೇಕಂದ್ರೆ ಒಂದು ಕೆಲಸ ಮಾಡಿ, ಇಲ್ಲಿ ವೈಟ್ ಕಲರ್ ತಗೊಂಡು ಇಲ್ಲಿ ಇಟ್ಬಿಟ್ಟು ಓಕೆ, ರೈಟ್. ಜಸ್ಟ್ ಒಂದು ಡಿಸೈನ್ ಅನ್ನ ನಾವು ಮಾಡ್ಕೋಬೇಕು. ಆಕ್ಚುಲಿ ಏನಕ್ಕೆ ಮಾಡಬೇಕು ಅಂತಂದ್ರೆ ನಮ್ಗೆಲ್ಲ ರಿಪೋರ್ಟ್ಸ್ ಬರಬೇಕು. ಓಕೆ, ಬಟ್ ಇದನ್ನ ಇನ್ನೂ ಈಸಿಗೆ ಮಾಡ್ಬೋದು ಕ್ಯಾನ್ವಾದಲ್ಲಿ. ಅದನ್ನು ಕೂಡ ನಾನು ತೋರಿಸ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಕ್ಯಾನ್ವಾ ಲೈಸೆನ್ಸ್ ಇಲ್ಲ ಅಂತಂದ್ರೆ ಅದನ್ನ ನನಗೆ ಇಮೇಲ್ ಐ ಡಿ ಕಳಿಸಿ, ನಾನು ನಿಮಗೆ ಫ್ರೀ ಕ್ಯಾನ್ವಾನು ಕೊಡ್ತೀನಿ. ಅದು ಫ್ರೀ ಅಂತಂದ್ರೆ ನಿಮ್ಗೆ ಇದು ಪ್ರೋ ವರ್ಷನ್, ಆಯ್ತಾ, ಫ್ರೀ ವರ್ಷನ್ ಅಲ್ಲ. ಓಕೆ, ಇದನ್ನ ಲೈನ್ ಕಲರ್ ಸ್ವಲ್ಪ ಡಾರ್ಕ್ ಮಾಡ್ಬಿಟ್ಟು ಥಿಕ್ನೆಸ್ ಜಾಸ್ತಿ ಮಾಡ್ಕೊತೀನಿ. ಓಕೆ, ಡನ್. ನೋಡಿ, ಇವಾಗ ನಂಗೆ ಲೇಔಟ್ ರೆಡಿ ಆಯ್ತು. ಇಲ್ಲಿ ಕೆಳಗೆ ಗ್ರೇ ಕಲರ್ ಒಂದು ಹಾಕ್ಬಿಡೋಣ. ಅದೊಂದು ಮರ್ತೋಯ್ತು ನನಗೆ. ಶೇಪ್ ತರ ಕೊಟ್ಬಿಡೋಣ, ಹಂಗೆ ಶೇಪ್. ಓಕೆ, ಇದು ಒಂದು ಗ್ರೇ ಕಲರ್ ಮಾಡ್ಬಿಡ್ತೀನಿ. ಲೈಟ್ ಗ್ರೇ. ಲೈನ್ ರಿಮೂವ್ ಮಾಡ್ಬಿಡೋಣ. ಮತ್ತು ಇದನ್ನ ಸೆಂಡ್ ಇಟ್ ಬ್ಯಾಕ್. ಓಕೆ, ಬ್ಯಾಕ್ ಹೋಗಿ. ರೈಟ್. ಸೊ ಇವಾಗ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗೆ ನಮ್ಗೊಂದು ಇಮೇಜ್ ಇದೆ. ಈ ಇಮೇಜ್ ಇದೆಲ್ಲ ಡಿಲೀಟ್ ಮಾಡ್ಬಿಡ್ತೀನಿ. ಇದನ್ನ ನೋಡಿ, ನನಗೆ ಈ ತರ ಒಂದು ಲೇಔಟ್ ಬಂದ್ಬಿಡ್ತೀನಿ. ಇದನ್ನ ಏನ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡಿ ಸೇವ್ ಆಸ್ ಪಿಕ್ಚರ್ ಅಂತ ಕೊಡ್ತೀನಿ. ರೈಟ್, ಸೇವ್ ಆಸ್ ಪಿಕ್ಚರ್. ಒಂದು ನಿಮಿಷ, ಇದೊಂದು ಕೆಲಸ ಮಾಡೋಣ. ಇದು ಮ್ಯಾಚ್ ಆಗ್ತಿಲ್ಲ, ಚೂರ್ ಇನ್ಕ್ರೀಸ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಇದು ಮ್ಯಾಚ್ ಆಗುತ್ತೆ. ನೋಡಿ, ಈ ಸೆಲೆಕ್ಟ್ ಮಾಡ್ಕೋತೀನಿ, ರೈಟ್ ಕ್ಲಿಕ್ ಮಾಡ್ತೀನಿ, ಸೇವ್ ಆಸ್ ಪಿಕ್ಚರ್. ಇಲ್ಲಿ ಏನ್ ಮಾಡೋಣ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಮ್ಮ ಬ್ಯಾಕ್ ಗ್ರೌಂಡ್ ಇಮೇಜಸ್ ಇದೆಲ್ಲ ಇಲ್ಲಿ ಸೇವ್ ಮಾಡ್ಕೊಂಬೋಣ. ಯೂಶಲಿ ನಾವೇನ್ ಮಾಡ್ಬೇಕು ಗೊತ್ತಾ, ಇಲ್ಲಿ ಸೇವ್ ಮಾಡ್ಕೊಂಡು ಸರಿ, ಬ್ಯಾಕ್ ಗ್ರೌಂಡ್ ಇಮೇಜಸ್ ಡನ್. ಓಕೆ, ಈಗ ಇದನ್ನ ನಾನು ನಮ್ಮ ಪವರ್ ಬಿ ಅಲ್ಲಿ ಹೆಂಗ್ ತಗೊಳ್ಳೋದು, ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಕ್ಯಾನ್ವಾಸ್. ಓಕೆ, ಇಲ್ಲಿ ಕ್ಯಾನ್ವಾಸ್ ಬ್ಯಾಕ್ ಗ್ರೌಂಡ್ ಅಂತ ಇರುತ್ತೆ. ಬ್ರೌಸ್, ಇಲ್ಲಿ ಹೋಗ್ಬಿಟ್ಟು ನೋಡಿ, ಸೆಲೆಕ್ಟ್ ಮಾಡ್ತೀನಿ. ಓಕೆ ಅಂತ ಮಾಡಿದ್ರೆ ನಂಗೆ ಇಲ್ಲಿ ಆ ಲೇಔಟ್ ಬಂದ್ಬಿಡುತ್ತೆ. ನನಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಟ್ರಾನ್ಸ್ಪರೆನ್ಸಿ ಕಮ್ಮಿ ಮಾಡ್ಕೊಡಿ. ಓಕೆ, ಇಲ್ಲಿ ಹೋಗ್ಬಿಟ್ಟು ಫಿಟ್ ಅಂತ ಕೊಡಿ. ನೋಡಿ, ಆ ಲೇಔಟ್ ಇವಾಗ ಏನ್ ಮಾಡಿದ್ವಿ ಅದಿಲ್ಲಿ ಬಂದ್ಬಿಡ್ತೀವಿ. ಓಕೆ, ಸೊ ಇಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಇಲ್ಲಿ ಕೆಲವೊಂದೆಲ್ಲ ಶೇಪ್ ಸೆಲೆಕ್ಟ್ ಆಗಿಲ್ಲ ಅನ್ಸುತ್ತೆ. ನೋಡೋಣ ಒಂದು ನಿಮಿಷ ಏನಾಗಿದೆ ಅಂತ. ಓಕೆ, ರೈಟ್. ಇಲ್ಲಿ ರೈಟ್ ಕ್ಲಿಕ್, ಸೇವ್ ಆಸ್ ಪಿಕ್ಚರ್. ಅದನ್ನೇ ಸೇವ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಮತ್ತೆ ಅದನ್ನ ಮಾಡೋಣ. ಮೋಸ್ಟ್ ಪ್ರಾಬಬ್ಲಿ ಅದೇನೋ ಸೆಲೆಕ್ಟ್ ಆಗಿಲ್ಲ ಅನ್ಸುತ್ತೆ. ಕ್ಯಾನ್ವಾಸ್ ಸೆಟ್ಟಿಂಗ್ಸ್. ರೈಟ್, ನೋಡಿ, ನನ್ನ ಲೇಔಟ್ ರೆಡಿ ಆಯ್ತು. ಓಕೆ, ನಾನು ಇವಾಗ ಇಲ್ಲಿ ರಿಪೋರ್ಟ್ಸ್ ಅನ್ನ ಮಾಡಬೇಕು. ಸೊ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಒಂದು ಕಾರ್ಡ್ ಬೇಕು. ಇಲ್ಲಿ ಹೋಗ್ತೀನಿ, ಐ ಟೇಕ್ ದಿಸ್ ಕಾರ್ಡ್. ಇಲ್ಲಿ ಇಡ್ತೀನಿ. ಡೇಟಾಗೆ ಹೋಗ್ಬಿಟ್ಟು ಇಲ್ಲಿ ಸೇಲ್ಸ್ ತಗೋತೀನಿ. ನೋಡಿ, ಇಲ್ಲಿ ನನಗೆ ಸೇಲ್ಸ್ ವ್ಯಾಲ್ಯೂ ಬರುತ್ತೆ. ಡಬಲ್ ಕ್ಲಿಕ್,
ಬ್ಯಾಕ್ಗ್ರೌಂಡ್ ತೆಗಿತೀನಿ, ಮತ್ತೆ ಇದನ್ನು ರೀಸೈಜ್ ಮಾಡ್ಕೊಂಡು ಇಲ್ಲಿ ಇಟ್ಬಿಡ್ತೀನಿ. ಆಯ್ತಾ? ಸ್ವಲ್ಪ ಫಾಂಟ್ ಸೈಜ್ ಚಿಕ್ಕದು ಮಾಡ್ಕೊಳ್ಳಿ, 30. ಮತ್ತೆ ಫಾಂಟ್ ಸ್ಟೈಲ್ ಚೇಂಜ್ ಮಾಡೋಣ, ದೊಡ್ಡದಾಗುತ್ತೆ. ಕಲರ್ ಚೇಂಜ್ ಮಾಡ್ಬಿಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ವೈಟ್ ಮಾಡೋಣ. ಇದು ಅಷ್ಟೇ, ಸಮ್ ಆಫ್ ಸೇಲ್ಸ್ ವೈಟ್ ಮಾಡ್ಬಿಡ್ತೀನಿ. ನೋಡಿ ಈ ರೀತಿ ಬರುತ್ತೆ. ಇದನ್ನ ನಾನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ. ನನಗೆ ಇಲ್ಲಿ ಹೋಗಿ ಪ್ರಾಫಿಟ್ ಬೇಕು, ಇಲ್ಲಿ ಹೋಗ್ಬಿಟ್ಟು ಸಮ್ ಆಫ್ ಸೇಲ್ಸ್ ಬದಲು ಪ್ರಾಫಿಟ್ ಅನ್ನು ಕೊಡ್ತೀನಿ. ನೋಡಿ ಇದು ಪ್ರಾಫಿಟ್ ಬಂತು. ಸೊ ನೋಡಿ, ನಾವಿಲ್ಲಿ ಜಸ್ಟ್ ಒಂದು ಡಿಸೈನ್ ಎಷ್ಟು ಬೇಗ ನಾವು ಮಾಡಿದ್ವಿ. ಜಸ್ಟ್ ಒಂದು PPT ತಗೊಂಡು ಸುಮ್ಮನೆ ಏನೋ ಒಂದು ಬಾಕ್ಸ್ ಎಲ್ಲ ಹಾಕ್ಬಿಟ್ಟೆ. ಇಲ್ಲಿ ನೋಡಿದ್ರೆ ನನಗೊಂದು ಲೇಔಟ್ ರೆಡಿ ಆಗೋಯ್ತು. ಸೊ ಇಲ್ಲೆಲ್ಲ ನನಗೆ ಹೆಡ್ಡಿಂಗ್ ಬೇಕು, ನನಗೆ ಏನೋ ಲೋಗೋ ಬೇಕು, ಇದೆಲ್ಲ ಬೇಕಾದ್ರೆ ಇಲ್ಲಿ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ ನೋಡಿ ಇಲ್ಲೊಂದು ಬ್ಯಾನರ್ ಥರ ಇದೆ. ನನಗೆ ಇಲ್ಲಿ ಏನು ಬೇಕು, ಸೇ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಟೆಕ್ಸ್ಟ್ ಕೊಡಬೇಕು. ಟೆಕ್ಸ್ಟ್ ಕೊಡ್ಬೇಕಂದ್ರೆ ಏನು ಮಾಡ್ತೀನಿ, ಇನ್ಸರ್ಟ್ಗೆ ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಟೆಕ್ಸ್ಟ್ ಬಾಕ್ಸ್ ಇದೆ, ಟೆಕ್ಸ್ಟ್ ಬಾಕ್ಸ್ ತಗೋತೀನಿ. ಟೆಕ್ಸ್ಟ್ ಬಾಕ್ಸ್ ಅಂದರೆ ನಾನು ಟೈಪ್ ಮಾಡೋದು. ಇಲ್ಲಿ ಹೋಗ್ಬಿಟ್ಟು ನಾನು ಟೈಪ್ ಮಾಡ್ಕೋತೀನಿ, ಸೇಲ್ಸ್ ಆ್ಯಂಡ್ ಪ್ರಾಫಿಟ್ ಇನ್ಫಾರ್ಮೇಶನ್ ಅಂತ ಒಂದು ಟೆಕ್ಸ್ಟ್ ಕೊಟ್ಬಿಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಬೋಲ್ಡ್ ಮಾಡ್ತೀನಿ, ಏರಿಯಲ್ ಬ್ಲ್ಯಾಕ್ ಕೊಡ್ತೀನಿ, ಈ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋತೀನಿ 14 ಅಂತ. ಇದನ್ನ ರೀಸೈಜ್ ಮಾಡಿಬಿಟ್ಟು ಇಲ್ಲಿ ಇಟ್ಬಿಡ್ತೀನಿ. ನಿಮಗೆ ಬರೀ ಚೆನ್ನಾಗಿ ಕಾಣಿಸಿಲ್ಲ, ಯಾಕಂದರೆ ಬ್ಯಾಕ್ಗ್ರೌಂಡ್ ತೆಗಿಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಹೋಗಿ ನೋಡ್ತೀನಿ, ಬ್ಯಾಕ್ಗ್ರೌಂಡ್ ತೆಗೆದ್ಬಿಡ್ತೀನಿ. ನೋಡಿ ಓಕೆ, ಇದು ಬ್ಲ್ಯಾಕ್ ಇರೋದ್ರಿಂದ ಫಾಂಟ್ ಅನ್ನು ಏನು ಮಾಡೋಣ ಅಂದರೆ ಇಲ್ಲಿ ಹೋಗ್ಬಿಟ್ಟು ಫಾಂಟ್ ಕಲರ್ ಇಲ್ಲಿ ವೈಟ್ ಕೊಡ್ತೀನಿ. ನೋಡಿ ಈ ರೀತಿ ಆಗುತ್ತೆ. ಸೊ ಇದನ್ನ ಏನು ಮಾಡ್ಬೋದು, ಕಾಪಿ ಮಾಡ್ಕೋತೀನಿ, Ctrl+C Ctrl+V. ಓಕೆ, ಇಲ್ಲಿ ಕ್ಯಾಟಗರಿ ಇನ್ಫಾರ್ಮೇಷನ್ಸ್. ಓಕೆ ನೋಡಿ, ಈ ರೀತಿ ನಾನು ಇದನ್ನ ಹೆಡ್ಡಿಂಗ್ ಅನ್ನ ಕೊಟ್ಕೋಬಹುದು. ಆಯ್ತಾ? ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಇವಾಗ ಸೇಲ್ಸ್ ಡೇಟಾ, ಸೇಲ್ಸ್ ಇನ್ಫಾರ್ಮೇಶನ್ ಬೇಕು. ಏನು ಮಾಡ್ತೀನಿ, ಲೈನ್ ಚಾರ್ಟ್ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಏನು ಮಾಡ್ತೀನಿ, ನೋಡಿ ಇದೊಂದು ಲೈನ್ ಚಾರ್ಟ್ ಇದೆ. ನೀವು ಏನು ಬೇಕಾದ್ರೂ ರಿಪೋರ್ಟ್ ಮಾಡ್ಬೋದು. ಆಯ್ತಾ? ನಾನು ಜಸ್ಟ್ ಇಲ್ಲಿ ನಿಮಗೆ ಈ ಲೇಔಟ್ ಅನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ನಾನು ತೋರಿಸ್ತಿದ್ದೀನಿ. ಯಾಕಂದ್ರೆ ಆಲ್ರೆಡಿ ನಾವು ವಿಜುವಲೈಸೇಷನ್ಸ್ ಎಲ್ಲ ನಾವು ಮಾಡಿದೀವಲ್ಲ. ಸೊ ನೀವು ದಯವಿಟ್ಟು ಅದನ್ನ ನೀವು ಯಾವ ರೀತಿ ರಿಪೋರ್ಟ್ಸ್ ಮಾಡ್ಕೊಂತೀರ, ಯಾವ ರೀತಿ ಡ್ಯಾಶ್ ಬೋರ್ಡ್ ಮಾಡ್ತೀರಾ ಅದನ್ನ ನೀವು ನೋಡ್ಕೊಂಡು ನೀವು ಮಾಡಿ. ಓಕೆ, ಸೊ ಇಲ್ಲ ಏನು ಮಾಡ್ತೀನಿ, ನಂಗೆ ಮಂತ್ಲಿ ರಿಪೋರ್ಟ್ ಬೇಕು. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಮಂತ್ ಸೆಲೆಕ್ಟ್ ಮಾಡ್ಕೋತೀನಿ. ಅದಾದ್ಮೇಲೆ ಏನು ಮಾಡ್ತೀನಿ, ಇಲ್ಲಿ ಸೇಲ್ಸ್ ಕೊಡ್ತೀನಿ. ಸೊ ನನಗೆ ಮಂತ್ ವೈಸ್ ಸೇಲ್ಸ್ ಬಂತು. ನನಗೆ ಇಲ್ಲಿ ಬರೀ ಇದೊಂದು ಲೈನ್ ಬೇಡ, ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೀಜನ್ ಮೇಲೆ ನನ್ಗೆ ಡೇಟಾ ಬರ್ತಿತ್ತು. ನೋಡಿ ಈ ಥರ. ಓಕೆ, ಸೊ ಇಲ್ಲಿ ಬೇಕಿದ್ರೆ ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಲೆಜೆಂಡ್ ಬೇಕಾದ್ರೆ ತೆಗಿಬೋದು, ಸ್ವಲ್ಪ ನಮಗೆ ಸ್ಪೇಸ್ ಸಿಗುತ್ತೆ. ಮತ್ತೆ ಈ ಹೆಡ್ಡಿಂಗ್ ಕೂಡ ಬೇಡ ನನಗೆ. ನೋಡಿ ಈ ರೀತಿ ನಾನು ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಬೇಕಾದ್ರೆ ತೆಗಿಬೋದು, ಯಾಕಂದ್ರೆ ವೈಟ್ ಇರೋದ್ರಿಂದ ನನಗೇನು ಅಷ್ಟು ಡಿಫ್ರೆನ್ಸ್ ಅಂತ ಅನ್ಸಲ್ಲ. ಬಟ್ ಸ್ಟಿಲ್ ನಿಮ್ಗೆ ಬೇಡ ಅಂದ್ರೆ ತೆಗೆದ್ಬಿಡಿ. ನೋಡಿ ನನಗೊಂದು ರಿಪೋರ್ಟ್ ಎಷ್ಟು ಬೇಗ ರಿಪೋರ್ಟ್ ರೆಡಿ ಆಯ್ತು. ಸೊ ಇದು ನೀವು ಪ್ಲಾನ್ ಮಾಡ್ಬೇಕಾದ್ರೆ, ಇದಕ್ಕೆ ನಾವು ಡ್ಯಾಶ್ಬೋರ್ಡ್ ಡಿಸೈನ್ ಅಂತೀವಿ. ಇದೆಲ್ಲ ಬಂದು ನಾನು ಏನು ರಿಪೋರ್ಟ್ಸ್ ಹಾಕೋಬೇಕು, ಆ ರಿಪೋರ್ಟ್ಸ್ ಮೇಲೆ ನಾನು ಈ ಡಿಸೈನಿಂಗ್ ಅನ್ನ ಮಾಡಬೇಕು. ಜಸ್ಟ್ ನಿಮ್ಗೆ ಕ್ವಿಕ್ ಆಗಿ ಈ ಡಿಸೈನ್ ಹೆಂಗ್ ಮಾಡೋದು ಅಂತ ನಾನು ತೋರಿಸ್ತೀನಿ. ರೈಟ್, ಇಲ್ಲಿ ಮತ್ತೆ ಚೇಂಜ್ ಆಗ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಕ್ಯಾಟಗರಿ ಇನ್ಫಾರ್ಮೇಶನ್, ಓಕೆ. ಸೊ ಇಲ್ಲ ನಂದು ಕ್ಯಾಟಗರಿ ಚಾರ್ಟ್ ಹಾಕ್ತೀನಿ. ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಒಂದು ಪೈ ಚಾರ್ಟ್ ಅನ್ನ ಹಾಕೋತೀನಿ. ಸೊ ಪೈ ಚಾರ್ಟ್ ಹಾಕ್ಬೇಕಾದ್ರೆ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪೈ ಚಾರ್ಟ್ ಕೊಡ್ತೀನಿ. ಇಲ್ಲಿ ಇಟ್ಬಿಟ್ಟು ಓಕೆ, ಲೆಟ್ಸ್ ಸೇ ಸೇಲ್ಸ್ ಮತ್ತೆ ಕ್ಯಾಟಗರಿ. ನೋಡಿ ಅಕಸ್ಮಾತ್ ಏನಾದ್ರೂ ನನಗೆ ಇದು ಅಂದ್ರೆ ಇದು ನೋಡಿ ಇಲ್ಲಿ ತುಂಬಾ ಸ್ಪೇಸ್ ಆಕ್ಯುಪೈ ಮಾಡ್ತಾ ಇದೆ. ಯೂಶಲಿ ನಾವೇನ್ ಮಾಡ್ತೀವಿ ಗೊತ್ತಾ, ಈ ಲೆಜೆಂಡ್ಗಳನ್ನ ಕೆಳಗಡೆ ಇಲ್ಲಿ ಇಟ್ಬಿಡ್ತೀವಿ. ಸೊ ನಮ್ಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಲೆಜೆಂಡ್ ಇಲ್ಲಿದೆ, ಇಲ್ಲಿ ಪ್ಲೇಸ್ ಮಾಡಬೇಕು, ಸೆಂಟರ್ ಅಂತಿದೆ.
ಬಾಟಮ್ ಸೆಂಟರ್ ಅಂತ ಕೊಡಿ. ನೋಡಿ ಈ ರೀತಿ ನಾವು ಪ್ಲೇಸ್ ಮಾಡಿದ್ರೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ ನಮಗೆ. ಇಲ್ಲಿ ನನಗೆ ಈ ಹೆಡ್ಡಿಂಗ್ ಬೇಡ, ನಾನು ಡೇಟಿಂಗ್ ತೆಗೆದ್ಬಿಡ್ತೀನಿ. ನೋಡಿ ಬ್ಯಾಕ್ ಗ್ರೌಂಡ್ ತೆಗಿಬೇಕು ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅನ್ನ ತೆಗೆದ್ಬಿಡು ಅಷ್ಟೇ. ನೋಡಿ ಸೊ ಈ ರೀತಿ ನಮ್ಗೆ ರಿಪೋರ್ಟ್ಸ್ ರೆಡಿ ಆಗ್ಬಿಡುತ್ತೆ. ಅಂದ್ರೆ ನೀವು ಫಸ್ಟ್ ಪ್ಲಾನ್ ಮಾಡ್ಕೋಬೇಕು ನಮ್ಮ ಲೇಔಟ್ ಹೆಂಗಿರ್ಬೇಕು, ಮತ್ತೆ ಅದಕ್ಕೆ ಏನೇನೆಲ್ಲ ರಿಪೋರ್ಟ್ಸ್ ನಾನು ಹಾಕ್ಬೇಕು ಅಂತ. ಇಲ್ಲಿ ನೋಡಿ ಇಲ್ಲೊಂದೆರಡು ಬ್ಲೂ ಕಲರ್ ಬಾಕ್ಸ್ ಇದೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಇದಕ್ಕೊಂದು ಕಾರ್ಡ್, ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ, ಇಲ್ಲಿ ಇಟ್ಬಿಡ್ತೀನಿ ಹಿಂಗೆ. ಓಕೆ, ಮತ್ತೆ ಇನ್ನೊಂದು ಕಾಪಿ ಮಾಡ್ಕೊಂಡು ಅದರ ಪಕ್ಕದಲ್ಲಿ ಇನ್ನೊಂದು ಇಟ್ಬಿಡ್ತೀನಿ. ಇಲ್ಲಿ ನನಗೇನು ರಿಪೋರ್ಟ್ಸ್ ಬೇಕು, ಫಾರ್ ಎಕ್ಸಾಂಪಲ್ ನನಗಿಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ಯುನೀಕ್ ಕಸ್ಟಮರ್ಸ್ ಅಂತ. ನಾನು ಇಲ್ಲಿ ಹೋಗ್ಬಿಟ್ಟು ಸಮ್ ಆಫ್ ಸೇಲ್ಸ್ ಬದಲು ಕಸ್ಟಮರ್ಸ್ ತೊಗೊಂಡ್ಬಿಡ್ತೀನಿ, ಕಸ್ಟಮರ್ ಐ ಡಿ. ಸೊ ಕಸ್ಟಮರ್ ಐ ಡಿ ಅಂದರೆ ಕಸ್ಟಮರ್ ಐ ಡಿ ಬಂದ್ಬಿಡುತ್ತೆ. ನನಗೆ ಕೌಂಟ್ ಬೇಕು ಇವಾಗ. ಅದಕ್ಕೆ ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಕೌಂಟ್ ಡಿಸ್ಟಿಂಕ್ಟ್ ಅಂತ ಕೊಡ್ತೀನಿ. ಕೌಂಟ್ ಡಿಸ್ಟಿಂಕ್ಟ್ ಅಂತಂದ್ರೆ ನನಗೆ ಯುನೀಕ್ ಕಸ್ಟಮರ್ಸ್ ಎಷ್ಟು ಜನ ಇದ್ದಾರೆ ಅಂತ. ಓಕೆ, ನೋಡಿ ಇಲ್ಲಿ ಕೌಂಟ್ ಆಫ್ ಕಸ್ಟಮರ್ ಐ ಡಿ ಅಂತಿದೆ. ನಾನು ಇಲ್ಲಿ ಹೋಗ್ಬಿಟ್ಟು ಕ್ಯಾಟಗರಿ ಲೇಬಲ್ ಇದೆಯಲ್ಲ, ಬೇಕಿದ್ರೆ ಇದನ್ನ ತೆಗೆದ್ಬಿಡ್ಬೋದು. ನಾನು ಇದನ್ನ ಇಟ್ಕೋಬೋದು, ಇಲ್ಲಾಂದ್ರೆ ಬೇಕು ಅಂದ್ರೆ ಇಟ್ಕೋಬೋದು, ಇಲ್ಲಾಂದ್ರೆ ಇದನ್ನ ಎನೇಬಲ್ ಮಾಡ್ಕೋಬಹುದು. ಆಯ್ತಾ, ನಿಮ್ಗೆ ಬೇಕಿದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನ ತೆಗೆದ್ಬಿಡಿ. ರೈಟ್, ಓಕೆ. ಬೇಕಿದ್ರೆ ನೀವು ಇದನ್ನ ತೆಗೆದ್ಬಿಟ್ಟು ಕಸ್ಟಮೈಸ್ಡ್ ಒಂದು ಟೆಕ್ಸ್ಟ್ ಅನ್ನ ಹಾಕೊಳ್ಳಿ. ಮತ್ತೆ ಇವಾಗ ತುಂಬಾ ಟೈಮ್ ಇಲ್ಲ, ಅದಕ್ಕೆ ನಾನು ಏನ್ ಮಾಡ್ತೀನಿ, ಇದನ್ನೆಲ್ಲ ಫಾರ್ಮ್ಯಾಟ್ ಮಾಡಕ್ ಹೋಗಲ್ಲ. ನಿಮ್ಗೆ ಬೇಕಿದ್ರೆ ತೆಗೆದ್ಬಿಟ್ಟು ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕೋಬಹುದು. ರೈಟ್, ನಾನು ಇವಾಗ ಯುನೀಕ್ ಆರ್ಡರ್ಸ್ ಬೇಕು. ಇಲ್ಲಿ ಹೋಗ್ತೀನಿ, ಇಲ್ಲಿ ಏನ್ ಮಾಡ್ತೀನಿ, ಸಮ್ ಆಫ್ ಸೇಲ್ಸ್ ಆರ್ಡರ್ ಐ ಡಿ ತಗೋತೀನಿ, ಮತ್ತಿಲ್ಲಿ ಯುನೀಕ್ ಕೌಂಟ್ ತಗೋತೀನಿ. ನೋಡಿ ಸೊ ಈ ರೀತಿ ನಾವು ಫಿಲ್ ಮಾಡ್ತಾ ಹೋಗ್ಬೋದು. ಆಯ್ತಾ, ಸೊ ಇಲ್ಲಿ ನಿಮ್ಗೆ ಒಂದು ರಿಪೋರ್ಟ್ ಏನೋ ಬೇಕು, ನಾ ಏನ್ ಮಾಡ್ತೀನಿ, ಇಲ್ಲಿ ನಾನು ಜಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಫಿಲ್ ಮಾಡ್ತಾ ಇದೀನಿ. ನಿಮ್ಗೆ ಏನ್ ರಿಪೋರ್ಟ್ಸ್ ಬೇಕಾದ್ರೂ ನೀವು ಮಾಡ್ಕೋಬಹುದು. ಓಕೆನಾ. ಸೊ ನನಗೆ ಇಲ್ಲಿ ಒಂದು ಬಾಕ್ಸ್ ಇದೆ, ಇಲ್ಲಿ ಏನ್ ಮಾಡ್ತೀನಿ, ಇಲ್ಲಿ ಸೆಗ್ಮೆಂಟ್ ಮತ್ತೆ ಶಿಪ್ ಮೋಡ್ ತಗೋಣ. ಓಕೆ, ಅಲ್ಲಿ ತಗೊಂಡಿದ್ರೆ ಬೇಡ. ಓಕೆ, ಇಲ್ಲಿ ಏನು ತಗೊಂಡಿಲ್ಲ. ಏನ್ ಮಾಡ್ತೀನಿ, ಸೆಗ್ಮೆಂಟ್ ಅಂಡ್ ಶಿಪ್ ಮೋಡ್, ಸೇಲ್ಗೋ ಶಿಪ್ ಮೋಡ್ ಮತ್ತೆ ಸೇಲ್ಸ್. ಸೇಲ್ಸ್, ಓಕೆ, ಸೇಲ್ಸ್. ರೈಟ್, ಇದು ತಗೊಂಡು ಈ ರೀತಿ ನಾನು ರೆಡ್ಯೂಸ್ ಮಾಡ್ತೀನಿ. ಅದು ತುಂಬಾ ಚಿಕ್ಕದಾಗಿದೆ ಅಂತಂದ್ರೆ ನಾವು ಬೇರೆ ಯಾವ್ದಾರ ಚಾರ್ಟ್ ತಗೋಬಹುದು. ಇಲ್ಲ ಅಂದ್ರೆ ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಹೆಡ್ಡಿಂಗ್ ಅನ್ನ ತೆಗೆದ್ಬಿಡ್ತೀನಿ. ಓಕೆ, ನೋಡೋಣ ಅಕಸ್ಮಾತ್ ಏನಾದ್ರೂ ನಮ್ಗೆ ಜಾಗ ಸಿಗ್ತಾ. ಇಲ್ಲ ಅಂದ್ರೆ ಲೇಔಟ್ ಅಲ್ಲಿ ಇದನ್ನ ಚೇಂಜ್ ಮಾಡ್ಕೊಂಡು ಎರಡನ್ನು ಒಂದು ರಿಪೋರ್ಟ್ ತರ ಮಾಡ್ಬಿಡಿ ಹಿಂಗೆ ಅಷ್ಟೇ. ಓಕೆನಾ, ಆ ಲೇಔಟ್ ಅಲ್ಲಿ ನಾವು ಚೇಂಜ್ ಮಾಡ್ಕೋಬಹುದು. ಈಗ ತುಂಬಾ ಚಿಕ್ಕದ್ ಕಾಣಿಸ್ತಿದೆ. ಏನ್ ಮಾಡೋಣ ಅಂದ್ರೆ ಇದು ಮತ್ತೆ ಇದು, ಆಯ್ತಾ, ಎರಡನ್ನು ಮರ್ಜ್ ಮಾಡ್ಬಿಟ್ಟು ಈ ತರ ಒಂದು ರಿಪೋರ್ಟ್ ಮಾಡ್ಬಿಡೋಣ. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ಓಕೆ, ಅದು ಹೆಂಗ್ ಚೇಂಜ್ ಮಾಡೋದು ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಇಲ್ಲಿ ಹೋಗ್ಬಿಟ್ಟು ಇವಾಗ ಶಿಪ್ ಮೋಡ್ ಬದಲು ಸೆಗ್ಮೆಂಟ್ ಕೊಟ್ಬಿಡ್ತೀನಿ. ಓಕೆ, ಸೊ ಇವಾಗ ಈ ಎರಡು ಚಾರ್ಟ್ ಈ ತರ ಇದೆಯಲ್ಲ, ಇದು ನಮ್ಗೆ ಏನಾಗಿದೆ, ಲೇಔಟ್ ಯಾಕೋ ಕರೆಕ್ಟಾಗಿ ಬರ್ತಿಲ್ಲ. ಅದನ್ನ ಚೇಂಜ್ ಮಾಡೋದು ಹೆಂಗೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಇದ್ರ ಪ್ರಕಾರ ಕೊಡ್ಬೇಕು ನಾನು. ಯಾಕಂದ್ರೆ ಇಲ್ಲಿ ನನ್ಗೊಂದು ಏನೋ ಗ್ಯಾಪ್ ಇತ್ತು. ನಾನೇನು ಅನ್ಕೊಂಡೆ ಇಲ್ಲಿ ಎರಡು ಚಾರ್ಟ್ ಅಂದ್ರೆ ಎರಡು ಚಾರ್ಟ್ ಕ್ರಿಯೇಟ್ ಮಾಡ್ಬೋದು ಅಂತ, ಬಟ್ ಇಲ್ಲಿ ಜಾಗ ಸಾಕಾಗ್ತಿಲ್ಲ. ಸೊ ಏನ್ ಮಾಡ್ತೀನಿ, ಮತ್ತೆ ಪಿ ಪಿ ಟಿಗೆ ಹೋಗ್ತೀನಿ. ಏನ್ ತಲೆ ಕೆಡಿಸ್ಕೊಬಿಡಿ, ಇಲ್ಲಿ ಹೋಗ್ಬಿಟ್ಟು ಇದು ಒಂದನ್ನು ಡಿಲೀಟ್ ಮಾಡ್ಬಿಡಿ, ಇದನ್ನ ಎಕ್ಸ್ಟೆಂಡ್ ಮಾಡ್ಬಿಡಿ. ಓಕೆ, ನಿಮ್ಗೆ ಇದು ಮಾಡಿದ ತಕ್ಷಣ ಅಲ್ಲಿ ಅಪ್ಡೇಟ್ ಆಗಲ್ಲ. ನಾನು ಮತ್ತೆ ಇದನ್ನ ತಗೊಂಡು ರೈಟ್ ಕ್ಲಿಕ್ ಮಾಡಿ ಸೇವ್ ಆಸ್ ಪಿಕ್ಚರ್, ಅದನ್ನ ರೀಪ್ಲೇಸ್ ಮಾಡ್ತೀನಿ. ಓಕೆ, ಬಟ್ ಯಾವುದೇ ಕಾರಣಕ್ಕೂ ಸೈಜ್ ಅನ್ನ ಚೇಂಜ್ ಮಾಡಬೇಡಿ, ಅಂದ್ರೆ ಈ ಎಂಟೈರ್ ಲೇಔಟ್. ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಅಪ್ಡೇಟ್ ಮಾಡ್ಬೇಕು. ಏನ್ ಮಾಡ್ತೀನಿ ಗೊತ್ತಾ, ಬ್ಯಾಕ್ ಗ್ರೌಂಡ್ ಇಮೇಜ್ ತೆಗೆದ್ಬಿಡ್ತೀನಿ, ಮತ್ತೆ ಬ್ಯಾಕ್ ಗ್ರೌಂಡ್ ಇಮೇಜ್ ಅದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ, ಮತ್ತೆ ಫಿಟ್ ಅಂತ ಕೊಡ್ತೀನಿ. ನೋಡಿ ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತೀನಿ. ನೀವೇನಾದ್ರೂ ಅಲ್ಲಿ ಇಲ್ಲಿ ಒಂಚೂರು ಚೇಂಜ್ ಮಾಡಿದ್ರೆ ಎಲ್ಲ ಮತ್ತೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಓಕೆ, ನೋಡಿ ಕರೆಕ್ಟಾಗಿ ಬಂತ. ಈಗ ಟೆಕ್ಸ್ಟ್ ಬಾಕ್ಸ್ ಅನ್ನ ಕಾಪಿ ಮಾಡ್ಕೊಳ್ಳೋಣ. ಕಂಟ್ರೋಲ್ ಸಿ, ಕಂಟ್ರೋಲ್ ಬಿ, ಇಲ್ಲಿ ಇಟ್ಬಿಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಸೆಗ್ಮೆಂಟ್ ಅಂಡ್
ಶಿಪ್ ಮೋಡ್ ಇನ್ಫಾರ್ಮೇಶನ್ ಅಂತ ಕೊಡ್ತೀನಿ. ಓಕೆ, ನೋಡಿ ಈ ತರ ನಾನು ರಿಪೋರ್ಟ್ಸ್ ಅನ್ನ ಇಮಿಡಿಯೇಟ್ ಆಗಿ ಮಾಡ್ಬೋದು. ಸೊ ತುಂಬಾ ಸುಲಭ, ಬಟ್ ಏನಂದ್ರೆ ನಮಗೆ ಲೇಔಟ್ ಬಗ್ಗೆ ಗೊತ್ತಿರಬೇಕು. ರೈಟ್, ಇವಾಗ ನಾನು ಇಲ್ಲಿ ಮಾಡಿದೆಲ್ಲ ಚಾರ್ಟ್ಸ್ ಮತ್ತೆ ಇದೆಲ್ಲ ಮಾಡಿದೆ. ಇಲ್ಲೊಂದಷ್ಟು ಐಕಾನ್ಸ್ ಬರ್ಬೇಕು ನಿಮಗೆ. ಸೊ ಐಕಾನ್ಸ್ ಹೆಂಗ್ ಕ್ರಿಯೇಟ್ ಮಾಡೋದು? ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಇನ್ಸರ್ಟ್ಗೆ ಹೋಗ್ತೀನಿ. ನಾವು ಮಾಡ್ತಾ ಇರೋದು ಪವರ್ ಪಾಯಿಂಟ್ ಅಲ್ಲಿ, ಓಕೆನಾ, ಅಂದ್ರೆ ಡಿಸೈನಿಂಗ್. ಐಕಾನ್ಸ್ಗೆ ಹೋಗ್ತೀನಿ, ಎಷ್ಟೊಂದು ಐಕಾನ್ಸ್ ಇರುತ್ತೆ. ನಾನೇನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಯಾವ್ದು ಐಕಾನ್ಸ್ ಬೇಕೋ ಅದು ತಗೋತೀನಿ. ಫಾರ್ ಎಕ್ಸಾಂಪಲ್ ನನಗೆ ಅನಾಲಿಟಿಕ್ಸ್ ಅಂತಾನೆ ಕೊಡೋಣ. ಎಷ್ಟೊಂದಿದೆ, ನನ್ಗೆ ಯಾವುದು ಮ್ಯಾಚ್ ಆಗಲ್ಲ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಓಕೆ ಇದನ್ನೇ ತಗೋಣ. ಓಕೆ, ಆರ್ ಲೆಟ್ಸ್ ಟೇಕ್ ದಿಸ್. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ಒಂದು ಐಕಾನ್ ಇನ್ಸರ್ಟ್ ಆಗುತ್ತೆ. ಓಕೆನಾ, ಈಗ ನೀವು ನೋಡ್ಬೋದು ಅಲ್ಲಿ ಡಿಸೈನ್ ಅಲ್ಲಿ ಇಲ್ಲಿ ವೈಟ್ ಕಲರ್ ಇತ್ತು. ನಾನೇನ್ ಮಾಡ್ತೀನಿ, ಇದನ್ನ ಗ್ರಾಫಿಕ್ಸ್ ಫಾರ್ಮ್ಯಾಟ್ ಮತ್ತೆ ವೈಟ್ ಕಲರ್ ಮಾಡ್ಬಿಡ್ತೀನಿ. ಓಕೆ, ರೀಸೈಜ್ ಆಮೇಲೆ ಮಾಡ್ಕೋಬಹುದು. ನಾನೇನ್ ಮಾಡ್ತೀನಿ, ರೈಟ್ ಕ್ಲಿಕ್ ಮಾಡ್ಬಿಟ್ಟು, ಸಾರಿ, ರೈಟ್ ಕ್ಲಿಕ್, ಸೇವ್ ಆಸ್ ಪಿಕ್ಚರ್. ಅದು PNG ಇರಲಿ, ನಾನು ಜಸ್ಟ್ ಐಕಾನ್ ಕೊಟ್ಟಿರ್ತೀನಿ. ಇವಾಗ ಐಕಾನ್ ನನಗೆ ಇಲ್ಲಿ ಬೇಕಂದ್ರೆ ನಾನೇನ್ ಮಾಡಬೇಕು, ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಇಮೇಜ್, ಸೇವ್ ಆಯ್ತಲ್ಲ, ಒಂದು ನಿಮಿಷ. ಓಕೆ, ಇಮೇಜ್, ಓಕೆ, ಮತ್ತೆ ಮಾಡೋಣ. ರೈಟ್ ಕ್ಲಿಕ್, ಸೇವ್ ಆಸ್ ಪಿಕ್ಚರ್. ಓಕೆ, ಇದು SVG ಅಂತ ಮಾಡಿ, ಸಾರಿ, ಇದು PNG ಅಂತ ಮಾಡ್ಬೇಕಿತ್ತು. ಸಾರಿ, SVG ಅಲ್ಲ, ಅದು PNG ಅಂತ ಬರಬೇಕು. ಐಕಾನ್ಸ್ ಅಂತ ಕೊಡ್ತೀನಿ, ಡನ್. ಓಕೆ, ಸೊ ಇವಾಗ ಇಲ್ಲಿ ಹೋಗ್ಬಿಟ್ಟು ನೋಡಿ, ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಬಂತಾ, ಇಲ್ಲಿ ನಾನು ಇಲ್ಲಿ ಅದನ್ನ ರೀಸೈಜ್ ಮಾಡ್ಕೋತೀನಿ ಈ ತರ. ಓಕೆ, ಸೊ ಅದನ್ನ ಇಲ್ಲಿ ಇಟ್ಕೋತೀನಿ. ರೈಟ್, ಸೊ ನೀವು ಇವಾಗ ಇಲ್ಲಿ PPT ಅಲ್ಲಿ ನೀವು ನೋಡಿದ್ರೆ ನೋಡಿ, ಇಲ್ಲಿ ಸ್ಟೋನ್ ಐಕಾನ್ಸ್ ಇದೆಯಲ್ಲ, ಆ ತರ ಏನ್ ಮಾಡ್ಬೋದು, ಎಲ್ಲ ಐಕಾನ್ಸ್ ಅನ್ನ ಇಲ್ಲಿ ಹಾಕೋಬಹುದು. ಓಕೆ, ರೈಟ್. ಸೊ ಇವಾಗ ನಾನು ಇಲ್ಲಿ ವಾಪಸ್ ಹೋಗ್ತೀನಿ. ನನಗೆ ಇವಾಗ ಇಲ್ಲಿ ಒಂದ್ ಸ್ವಲ್ಪ ಡ್ರಾಪ್ ಡೌನ್ಸ್ ಇದೆಲ್ಲ ಬೇಕು. ನಾ ಏನ್ ಮಾಡ್ತೀನಿ, ಡ್ರಾಪ್ ಡೌನ್ ಅಂದ್ರೆ ಏನು, ಸ್ಲೈಸರ್. ಆಲ್ರೆಡಿ ನಾವು ನೋಡಿದೀವಿ. ಇಲ್ಲಿ ಹೋಗ್ಬಿಟ್ಟು ನಾನು ಸ್ಲೈಸರ್ ಅನ್ನ ಕ್ಲಿಕ್ ಮಾಡ್ತೀನಿ. ಸ್ಲೈಸರ್ ಕ್ಲಿಕ್ ಮಾಡ್ಬಿಟ್ಟು ರೀಜನ್ ವೈಸ್ ನನಗೆ ರಿಪೋರ್ಟ್ಸ್ ಫಿಲ್ಟರ್ ಆಗ್ಬೇಕು. ನೋಡಿ, ರೀಜನ್ ತಗೋತೀನಿ. ಈ ಸ್ಲೈಸರ್ ನನಗೆ ಡ್ರಾಪ್ ಡೌನ್ ಆಗ್ಬೇಕು. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸ್ಲೈಸರ್ ಸೆಟ್ಟಿಂಗ್ಸ್, ಇಲ್ಲಿ ಡ್ರಾಪ್ ಡೌನ್ ಅಂತ ಕೊಡ್ತೀನಿ. ಇದನ್ನ ಬೇಕಾದ್ರೆ ನಾನು ರೀಸೈಜ್ ಮಾಡ್ಕೊಂಡು ಇಲ್ಲೆಲ್ಲಾದ್ರೂ ಈ ತರ ಇಡ್ಬೋದು. ಅಕಸ್ಮಾತ್ ಏನಾದ್ರು ನಿಮ್ಗೆ ಈ ಹೆಡ್ಡಿಂಗ್ ಬೇಡ ಅಂತಂದ್ರೆ ಸೆಲೆಕ್ಟ್ ಮಾಡ್ಬಿಟ್ಟು ಸ್ಲೈಸರ್ ಹೆಡರ್ ತೆಗೆದ್ಬಿಡಿ, ಬರೀ ಡ್ರಾಪ್ ಡೌನ್ ಇರುತ್ತೆ. ಈ ರೀತಿ ನಾನು ಡ್ರಾಪ್ ಡೌನ್ ಇಟ್ಕೋಬಹುದು. ಇಲ್ಲಿ ಬೇಕಿದ್ರೆ ಇಲ್ಲೊಂದು ಲೇಬಲ್ ತರ ನೀವು ಹಾಕೋಬಹುದು. ಏನ್ ಮಾಡ್ತೀನಿ ಅಂದ್ರೆ, ಇಲ್ಲೊಂದು ಟೆಕ್ಸ್ಟ್ ಬಾಕ್ಸ್ ತಗೋತೀನಿ. ಟೆಕ್ಸ್ಟ್ ಬಾಕ್ಸ್ ತಗೊಂಡು ರೀಜನ್ ಈ ತರ ಕೊಟ್ಬಿಡ್ತೀನಿ. ಅಂದ್ರೆ ಅಕಸ್ಮಾತ್ ಏನಾರ ಟೈಟಲ್ ಬೇಡ, ಅಲ್ಲಿ ತುಂಬಾ ದೊಡ್ಡದಾಗಿದೆ ಅಂತಂದ್ರೆ ಈ ರೀತಿ ನಾನು ಚೇಂಜ್ ಮಾಡ್ಕೋಬಹುದು. ಓಕೆ, ಏರಿಯಲ್ ತಗೋತೀನಿ, ಬೋಲ್ಡ್, ಮತ್ತೆ ಇದು 12 ಅಂತ ಕೊಡ್ತೀನಿ, ಸ್ವಲ್ಪ ದೊಡ್ಡದಾಗಿ ಕಾಣಿಸ್ಲಿ. ಇದು ರೆಡ್ಯೂಸ್ ಮಾಡ್ಕೊಂಡು ಇದನ್ನ ಇಲ್ಲಿ ಇಟ್ಬಿಡ್ಬೋದು ಈ ತರ. ಬ್ಯಾಕ್ ಗ್ರೌಂಡ್ ಬೇಕಿದ್ರೆ ಸೆಲೆಕ್ಟ್ ಮಾಡ್ಬಿಟ್ಟು
ಬ್ಯಾಕ್ ಗ್ರೌಂಡ್ ತಗೊಂಡು ಓಕೆ, ಅವಾಗ ಇನ್ನೂ ರೆಡ್ಯೂಸ್ ಮಾಡ್ಕೊಂಡು ಇಲ್ಲಿ ಇಡ್ಬೋದು. ಸಿ ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಇಷ್ಟೊಂದು ಸೆಲೆಕ್ಟ್ ಮಾಡೋ ನೋಡಿ, ಎಲ್ಲ ರಿಪೋರ್ಟ್ಸ್ ಇಲ್ಲಿ ಚೇಂಜ್ ಆಯ್ತು. ಸೊ ಈ ರೀತಿ ನಾವು ಪವರ್ ಬಿ ಐ ಡ್ಯಾಶ್ ಬೋರ್ಡ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಈಸಿ. ಓಕೆ, ನಾನು ಇವಾಗ ಇದನ್ನ ಮಾಡಿದ್ದು ಪವರ್ ಪಾಯಿಂಟ್ ಡಿಸೈನ್ಸ್. ಓಕೆನಾ, ಸಪೋಸ್ ನನಗೆ ಪವರ್ ಪಾಯಿಂಟ್ ಅಲ್ಲಿ ಇಷ್ಟೊಂದೆಲ್ಲ ಟೈಮ್ ಇಲ್ಲ, ನಾನೇನ್ ಮಾಡಬೇಕು, ಈಸಿಗೆ ಒಂದು ಡ್ಯಾಶ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನೀವು ಕ್ಯಾನ್ವಾಗ್ ಹೋಗ್ಬೋದು. ಕ್ಯಾನ್ವಾ ನಿಮಗೆ ಫುಲ್ ವರ್ಷನ್ ಇರಬೇಕು, ಪ್ರೋ ವರ್ಷನ್ ಇರಬೇಕು. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಅಕಸ್ಮಾತ್ ನಾನು ಏನಾದರೂ ಕೊಟ್ಟಿದ್ದು ನಿಮ್ಗೆ ಏನಾದ್ರು ಬ್ಲಾಕ್ ಆಗಿದ್ರು ನನಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಈ ಕ್ಯಾನ್ವಾ ಕಂಪ್ಲೀಟ್ ಪ್ರೋ ವರ್ಷನ್ ಅನ್ನು ಫ್ರೀಯಾಗಿ ಕೊಡ್ತೀನಿ ನಿಮಗೆ. ಇದರಲ್ಲಿ ಹೆಂಗ್ ನಾನು ಡಿಸೈನ್ ಮಾಡ್ಬೋದು ಅದನ್ನು ಕೂಡ ನಾನು ತೋರಿಸ್ತೀನಿ. ಅದಾದ್ಮೇಲೆ ನಾವು ಈ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅನ್ನ ಪಬ್ಲಿಷ್ ಮಾಡೋಣ. ಓಕೆ ರೈಟ್, ಇವಾಗ ನಾನು ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಕ್ರಿಯೇಟ್ ಡಿಸೈನ್ ಅಂತ ಕೊಡ್ತೀನಿ. ಇಲ್ಲಿ ಡ್ಯಾಶ್ ಬೋರ್ಡ್ಸ್ಗಳು ಎಷ್ಟೊಂದು ಇರುತ್ತೆ. ನಾ ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಡ್ಯಾಶ್ ಬೋರ್ಡ್ ಅಂತ ಕೊಡ್ತೀನಿ. ಓಕೆ, ಡ್ಯಾಶ್ ಬೋರ್ಡ್ ಕೊಟ್ಟರೆ ನಮ್ಗೆ ಎಷ್ಟೊಂದು ಡ್ಯಾಶ್ ಬೋರ್ಡ್ಸ್ ಬರುತ್ತೆ. ಬೇರೆ ಬರ್ತೀನಿ, ಒಂದು ನಿಮಿಷ ಇಲ್ಲಿ ಕೊಟ್ಬಿಡ್ತೀನಿ. ಇಲ್ಲೇ ಕೊಟ್ಬಿಡೋಣ ಡೈರೆಕ್ಟ್ ಡ್ಯಾಶ್ ಬೋರ್ಡ್. ನೋಡಿ ಇಲ್ಲಿ ಎಷ್ಟೊಂದು ಡ್ಯಾಶ್ ಬೋರ್ಡ್ಸ್ ಬರ್ತಿದೆ. ಇಲ್ಲಿ ನಿಮಗೆ ಯಾವ ಡ್ಯಾಶ್ ಬೋರ್ಡ್ ಬೇಕೋ ಅದನ್ನ ತಗೋಬಹುದು. ನೋಡಿ, ಯಾವ್ದೋ ಒಂದು ಡ್ಯಾಶ್ ಬೋರ್ಡ್ ಇದೆ, ಇದನ್ನ ತಗೋಬಹುದು, ಇದನ್ನ ತಗೋ, ನಿಮಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಓಕೆ ಆ ಡ್ಯಾಶ್ ಬೋರ್ಡ್ ನ ನೀವು ತಗೋಬಹುದು. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿದೆ ಇದು, ಇದನ್ನೇ ನಿಮ್ಗೆ ತೋರಿಸ್ತೀನಿ. ಇದನ್ನ ನಾನು ತಗೋತೀನಿ. ಇದನ್ನ ತಗೊಂಡು ನಾನು ಇವಾಗ ಓಕೆ ಇದನ್ನ ನಾನು ಮಾಡಿಫೈ ಮಾಡಬೇಕು. ಓಕೆ, ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ ಕೊಡ್ತೀನಿ. ಸೊ ಏನ್ ಮಾಡ್ತೀನಿ, ಇಲ್ಲಿರೋ ಎಲ್ಲಾ ಡೀಟೇಲ್ಸ್ ತೆಗೆದ್ಬಿಡ್ತೀನಿ ನಿಮಗೆ. ಇದು ಯಾತಕ್ಕೆ ತೆಗಿತೀನಿ ಅಂದ್ರೆ ನನಗೆ ಫಸ್ಟ್ ಇಂದ ಅದನ್ನ ಡಿಸೈನ್ ಮಾಡ್ಕೋಬೇಕು. ಓಕೆ, ಆಲ್ರೆಡಿ ನಿಮ್ಗೆ ಇದು ಗೊತ್ತಿದ್ರೆ ಫೈನ್, ವೆರಿ ಗುಡ್. ಬಟ್ ಗೊತ್ತಿಲ್ಲ ಅಂದ್ರೆ ನೀವು ಈ ರೀತಿ ಇದನ್ನ ಡಿಸೈನ್ ಲೇಔಟ್ ಮಾಡ್ಕೋಬಹುದು. ಓಕೆ, ನೀವೇ ಕಸ್ಟಮೈಸ್ ಮಾಡ್ಬೇಕು ಅಂದ್ರೆ ಅದನ್ನು ಕೂಡ ನೀವು ಮಾಡ್ಕೋಬಹುದು. ಈ ತರ ಲೇಔಟ್ಸ್. ಸೊ ಇದೆಲ್ಲ ಐಕಾನ್ಸ್ ಸುಮ್ಮನೆ ಹಂಗೆ ಇಟ್ಟಿದ್ದೀನಿ, ನೀವು ಬೇಕಿರೋದನ್ನ ತೆಗೆದ್ಬಿಟ್ಟು ಹೊಸದಾಗಿ ಹಾಕೋಬಹುದು. ಸೊ ಎಲ್ಲ ಡೀಟೇಲ್ಸ್ ನಾನು ತೆಗೆದ್ಬಿಡ್ತೀನಿ. ಸೊ ಇದನ್ನ ನಾನು ಸೇವ್ ಮಾಡ್ಕೋಬೇಕು. ಹೆಂಗ್ ಮಾಡ್ತೀನಿ ನೋಡಿ, ಶೇರ್ ಅಂತ ಕೊಟ್ರೆ ನನಗೆ ಇದೊಂದು ಆಪ್ಷನ್ ಬರುತ್ತೆ, ಡೌನ್ಲೋಡ್ ಅಂತ. ಡೌನ್ಲೋಡ್ ಕೊಟ್ಬಿಟ್ಟು ನಾ ಏನ್ ಮಾಡ್ಬೇಕು, PNG ಇರಬೇಕು. ಓಕೆನಾ, ಇಲ್ಲೇನ್ ಮಾಡ್ತೀನಿ, ಡೌನ್ಲೋಡ್ ಅಂತ ಕೊಟ್ರೆ ಬ್ಯಾಕ್ ಗ್ರೌಂಡ್ ಇಮೇಜ್ ಡೌನ್ಲೋಡ್ ಆಗ್ಬಿಡುತ್ತೆ. ಓಕೆ, ಸೊ ಇದನ್ನ ನಾನು ಹೆಂಗ್ ತಗೊಂಬೋದು ಪವರ್ ಬಿ ಐಗೆ, ಆಲ್ರೆಡಿ ನಾವು ನೋಡಿದೀವಿ. ಇದನ್ನೇ ಹೋಗ್ಬಿಟ್ಟು ರೈಟ್ ಕ್ಲಿಕ್, ಕ್ಯಾನ್ವಸ್, ಬ್ರೌಸ್ ಕೊಡ್ತೀನಿ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಆಲ್ರೆಡಿ ಇಲ್ಲಿ ಡೌನ್ಲೋಡ್ ಆಗಿದೆ. ಓಪನ್ ಅಂತ ಕೊಡ್ತೀನಿ. ಟ್ರಾನ್ಸ್ಪರೆನ್ಸಿ ಕಮ್ಮಿ ಮಾಡ್ಬಿಟ್ಟು ಫಿಟ್ ಅಂತ ಕೊಟ್ರೆ ನೋಡಿ ನಮಗೆ ಆ ಲೇಔಟ್ ಬಂದ್ಬಿಡ್ತು. ಸೊ ಇಲ್ಲಿ ನಾನು ಯಾವ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ಬಿಟ್ಟು ಇದನ್ನೇ ತಗೋಣ. ಓಕೆ, ಜಸ್ಟ್ ನಿಮ್ಗೆ ತೋರ್ಸೋದಿಕ್ಕಷ್ಟೇ. ಎಲ್ಲ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಸಿ ಈ ತರ ಹಿಂಗೆ ಇಟ್ಕೋಬೋದು. ಓಕೆ, ಸೊ ಈ ರೀತಿ ನಾವು ನಮ್ಮ ಲೇಔಟ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ರಿಪೋರ್ಟ್ಸ್ ಅನ್ನ ಮಾಡ್ಬೋದು. ಸೊ ಇದನ್ನು ತಗೋಣ. ಸಿ
ಈ ಥರ. ಸೊ ನಿಮ್ಗೆ ಏನು ರಿಪೋರ್ಟ್ಸ್ ಬೇಕೋ ಅದನ್ನು ನೀವು ಆರಾಮಾಗಿ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ನನಗೆ ಲೈನ್ ಚಾರ್ಟ್ ಇದೆ, ಇದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಡಬಲ್ ಕ್ಲಿಕ್, ಬ್ಯಾಕ್ಗ್ರೌಂಡ್ ತೆಗೆದ್ಬಿಡೋಣ. ನೋಡಿ, ಫಾಂಟ್ ಕಲರ್ ಚೇಂಜ್ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ನಿಮ್ಗೆ ಇದೆಲ್ಲ ಗೊತ್ತಿರುತ್ತೆ ಹೆಂಗೆ ಫಾರ್ಮ್ಯಾಟ್ ಮಾಡಬೇಕು ಅಂತ. ಇಲ್ಲಿ ಹೋಗ್ಬಿಟ್ಟು ಈ ಥರದೆಲ್ಲ ನೀವು ಕಲರ್ಸ್ ಚೇಂಜ್ ಮಾಡ್ಕೊಂಡ್ರೆ ಈ ರೀತಿ ಕೂಡ ನೀವು ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು. ಸೊ ನಿಮ್ಗೆ ಏನೇನೆಲ್ಲ ರಿಪೋರ್ಟ್ಸ್ ಬೇಕಿದೆಲ್ಲ ಇಟ್ಕೋಬಹುದು, ಟೈಟಲ್ ಇದೆಲ್ಲ ಕೊಟ್ಕೊಂಡು ಈ ರೀತಿ ನೀವು ಡ್ಯಾಶ್ ಬೋರ್ಡ್ ಅಲ್ಲಿ ರಿಪೋರ್ಟ್ಸ್ ಅನ್ನ ಮಾಡಬೇಕು. ನಾನು ಇವಾಗ ತೋರಿಸಿ ನಿಮಗೆ ಸಿಂಪಲ್ ರಿಪೋರ್ಟ್ಸ್ ಅಷ್ಟೇ, ಓಕೆನಾ. ಸೊ ನಿಮ್ಗೆ ಏನಾದ್ರೂ ಅಕಸ್ಮಾತ್ ಇನ್ನೂ ಡೈನಾಮಿಕ್ ಆಗಿ ಬೇಕಂದ್ರೆ ನೀವು ಡ್ಯಾಕ್ಸ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಮತ್ತೆ ಎಷ್ಟೊಂದು ತರ ರಿಪೋರ್ಟ್ಸ್ ಅನ್ನ ಮಾಡ್ಬೋದು, ರೈಟ್. ಓಕೆ, ಸೊ ಇದು ನಾವು ಮಾಡಿರ್ತಕ್ಕಂಥ ರಿಪೋರ್ಟ್ಸ್. ಈಗ ನಾವೀಗ ಏನ್ ಮಾಡಿದ್ದೀವಿ, ಇದು ಬಂದು ಪವರ್ ಬಿ ಐ ಡೆಸ್ಕ್ಟಾಪ್ ಅಲ್ಲಿ ನಾವು ಮಾಡಿರುವಂತ ರಿಪೋರ್ಟ್ಸ್, ಓಕೆನಾ. ಸೊ ಇದನ್ನ ನಾನಿವಾಗ ನಮ್ಮ ಕಲೀಗ್ಸ್ ಅಥವಾ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ, ನಮ್ಮ ಆರ್ಗನೈಸೇಷನ್ ಇದ್ದಾರೆ, ಎಲ್ಲರಿಗೂ ನಾನು ಇದನ್ನ ಕಳಿಸ್ಬೇಕು. ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಫೈಲ್ ಸೇವ್ ಮಾಡ್ಬಿಟ್ಟು ಈ ಫೈಲ್ನ ಎಲ್ಲರಿಗೂ ಮೇಲ್ ಮಾಡ್ಬಿಡ್ತೀವಿ. ಅದು ಒಂದ್ ರೀತಿ ಆದ್ರೆ, ಇದೆಲ್ಲ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಪಿ ಪಿ ಟಿ ಅಲ್ಲಿ ಹಾಕ್ಬಿಟ್ಟು ಪಿ ಪಿ ಟಿ ಕಳಿಸ್ಬಿಡ್ತೀನಿ. ಸೊ ಅದರಲ್ಲೂ ಅವ್ರು ನೋಡ್ಕೋಬಹುದು ರಿಪೋರ್ಟ್ಸ್ನ. ಬಟ್ ನಮಗೆ ಬೇಕಾದ್ರೆ ಏನಂದ್ರೆ ಇದು ಆನ್ಲೈನ್ ಅಲ್ಲಿ ವರ್ಕ್ ಆಗಬೇಕು. ಮಲ್ಟಿಪಲ್ ಯೂಸರ್ಸ್ ಒಂದೇ ಸರಿ ಇದನ್ನ ವರ್ಕ್ ಮಾಡೋ ತರ ಇರಬೇಕು. ಸೊ ಅವಾಗ ಹೆಂಗ್ ಮಾಡೋದು, ಅದಕ್ಕೆ ಏನ್ ಮಾಡ್ತೀನಿ, ಇಲ್ಲಿ ಪಬ್ಲಿಷ್ ಅನ್ನ ಮಾಡ್ತೀನಿ. ಪಬ್ಲಿಷ್ ಮಾಡಬೇಕು ಅಂತಂದ್ರೆ ನಾನು ಸುಮ್ಮನೆ ಇಲ್ಲಿ ಪಬ್ಲಿಷ್ ಅಂತ ಕೊಟ್ಬಿಟ್ರೆ ಆಗಲ್ಲ. ಈ ಫೈಲ್ ಅನ್ನ ಸೇವ್ ಮಾಡ್ಕೋಬೇಕು. ಸೇವ್ ಮಾಡೋದಕ್ಕೆ ಏನ್ ಮಾಡ್ತೀನಿ, ಇಲ್ಲ ಹೋಗ್ಬಿಟ್ಟು ಫೈಲ್ ಸೇವ್ ಅಂತ ಕೊಡ್ತೀನಿ, ಸೇವ್ ಆಸ್. ಆಯ್ತಾ, ಇಲ್ಲಿ ನೋಡಿ, ಸೇವ್ ಆಸ್ ಅಂತ ಕೊಟ್ಟಾಗ ಅದು ಪಾತ್ ಕೇಳುತ್ತೆ. ನಾನು ಏನ್ ಮಾಡ್ತೀನಿ, ಎಲ್ಲಿ ಸೇವ್ ಮಾಡೋಣ ಅಂದ್ರೆ ನಮ್ಮ ಫೋಲ್ಡರ್ ಅಲ್ಲೇ ಸೇವ್ ಮಾಡೋಣ. ಬ್ರೌಸ್ ಅಂತ ಕೊಟ್ಬಿಟ್ಟು ನಾನು ಏನ್ ಮಾಡ್ತೀನಿ, ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಕೊಳ್ಳೋಣ. ಆಯ್ತಾ, ಇಲ್ಲಿ ಏನಂತ ಕೊಡ್ತೀನಿ, ಡ್ಯಾಶ್ ಬೋರ್ಡ್ ಡ್ಯಾಶ್ ಬೋರ್ಡ್. ಆಯ್ತಾ, ಸೇವ್ ಅಂತ ಕೊಡ್ತೀನಿ. ಇವಾಗ ಈ ಫೈಲ್ ಇದೆಯಲ್ಲ, ಇದು ಸೇವ್ ಆಗಿರುತ್ತೆ. ಇದಕ್ಕೆ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಬಂದು ಡಾಟ್ ಪಿ ಬಿ ಐ ಎಕ್ಸ್ ಅಂತ, ಓಕೆನಾ. ಪಿ ಬಿ ಐ ಎಕ್ಸ್ ಅಂತಂದ್ರೆ ಪವರ್ ಬಿ ಐ ಫೈಲ್ ಅಂತ, ಓಕೆನಾ. ಸೊ ನಮ್ಗೆ ಹಿಂಗೆ ಡಾಟ್ ಎಕ್ಸ್ ಎಲ್ ಎಸ್ ಎಕ್ಸ್ ಅಂತಿದೆ, ಅದೇ ರೀತಿ ಪಿ ಬಿ ಐ ಎಕ್ಸ್ ಅಂತ ಫೈಲ್ಸ್ ಇರುತ್ತೆ, ಓಕೆ. ಸೊ ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಪಬ್ಲಿಷ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಪಬ್ಲಿಷ್ ಅಂತ ಕೊಡ್ತೀನಿ. ಸೊ ಪಬ್ಲಿಷ್ ಅಂತ ಕೊಟ್ರೆ ಅದು ಕೇಳುತ್ತೆ ನಾ ಎಲ್ಲಿ ಪಬ್ಲಿಷ್ ಮಾಡಬೇಕು ಅಂತ. ನನಗೆ ಇಲ್ಲಿ ಮೈ ವರ್ಕ್ ಸ್ಪೇಸ್ ಅಂತ ಇರುತ್ತೆ. ಸೊ ಈ ಪಬ್ಲಿಷ್ ಏನ್ ಮಾಡುತ್ತೆ ಅಂದ್ರೆ, ನಾನು ಇಲ್ಲಿ ಏನ್ ಫೈಲ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಈ ಫೈಲ್ ಅದ್ರ ಜೊತೆಗೆ ಈ ಡೇಟಾ ಎಲ್ಲದನ್ನು ಹೋಗಿ ಇಲ್ಲಿ ಕ್ಲೌಡ್ ಅಲ್ಲಿ ಕುತ್ಕೊಳ್ಳುತ್ತೆ. ಕ್ಲೌಡ್ ಅಂತಂದ್ರೆ ನಮ್ಗೆ ಒನ್ ಡ್ರೈವ್ ಅಂತ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ನಾನೇನ್ ಮಾಡ್ತೀನಿ, ಮೈ ವರ್ಕ್ ಸ್ಪೇಸ್ ಸೆಲೆಕ್ಟ್ ಅಂತ ಕೊಡ್ತೀನಿ. ಸೊ ಇದೇನ್ ಮಾಡ್ತಿದೆ ಇವಾಗ, ಈ ಎಲ್ಲ ಎಂಟೈರ್ ಪ್ರಾಜೆಕ್ಟ್ ನ ತಗೊಂಡೋಗ್ಬಿಟ್ಟು ನಮ್ಮ ಕ್ಲೌಡ್ ಅಂದ್ರೆ ಪವರ್ ಬಿ ಐ ಸರ್ವಿಸ್ ಅಲ್ಲಿ ಇದನ್ನ ಪ್ಲೇಸ್ ಮಾಡ್ತಿದೆ. ನೋಡಿ, ಸಕ್ಸಸ್ಫುಲಿ ಪ್ಲೇಸ್ಡ್. ಇವಾಗ ನಾನೇನ್ ಮಾಡ್ತೀನಿ ನೋಡಿ, ಇದನ್ನ ಓಪನ್ ಮಾಡ್ತೀನಿ. ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಆನ್ಲೈನ್ ಅಲ್ಲಿ ನಮ್ಮ ಈ ಪ್ರಾಜೆಕ್ಟ್ ಅನ್ನ ನೋಡ್ತಾ ಇದ್ದೀನಿ. ಓಕೆ, ಲಾಗಿನ್ ಆಗ್ತೀನಿ. ಓಕೆ, ನೋಡಿ, ಇವಾಗ ಇಲ್ಲಿ ಏನ್ ಬಂದಿದೆಯಲ್ಲ, ಇದು ಬಂದು ನಮ್ಗೆ ಆನ್ಲೈನ್ ರಿಪೋರ್ಟ್ಸ್ ಬರುವಂಥದ್ದು. ಓಕೆ, ಇದೆಲ್ಲ ಆನ್ಲೈನ್. ಸೊ ಇಲ್ಲಿ ನಾವು ಬೇರೆಯವ್ರಿಗೂ ಶೇರ್ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಾನು ಶೇರ್ ಅಂತ ಕೊಡ್ತೀನಿ. ಶೇರ್ ಅಂತ ಕೊಟ್ರೆ ಪೀಪಲ್ ಇನ್ ಯುವರ್ ಆರ್ಗನೈಸೇಷನ್ ವಿತ್ ದ ಲಿಂಕ್ ಕ್ಯಾನ್ ವ್ಯೂ ದಿಸ್ ಶೇರ್. ಆಯ್ತಾ, ಅಂದ್ರೆ ನಾನು ಜಸ್ಟ್ ಲಿಂಕ್ ಕಳ್ಸಿದ್ರು ಆಗುತ್ತೆ. ಇಲ್ಲ ಅಂದ್ರೂ ನಾನು ಇಲ್ಲಿ ಹೋಗ್ಬಿಟ್ಟು ಮೇಲ್ ಅನ್ನ ಕಳಿಸ್ಬೇಕಾಗ್ಸಿ. ಇಲ್ಲಿ ಇಲ್ಲಿ ಯಾರು ಇದ್ದಾರೆ ಆರ್ಗನೈಸೇಷನ್ ಅವ್ರಿಗೆಲ್ಲ ನಾನು ಇದನ್ನ ಕಳಿಸ್ಬೋದು. ಓಕೆ,
ಇವಾಗ ನಾ ಇದನ್ನ ಸೆಂಡ್ ಅಂತ ಕೊಟ್ರೆ ಹೋಗ್ಬಿಡುತ್ತೆ. ಎಲ್ಲ ಹೋಗಿ ನೋಡಿ, ಸ್ಪೆಸಿಫಿಕ್ ಪೀಪಲ್ ಕ್ಯಾನ್ ವ್ಯೂ ಅಂಡ್ ಶೇರ್. ಅಕಸ್ಮಾತ್ ಸ್ಪೆಸಿಫಿಕ್ ಪೀಪಲ್ ಯಾರಿಗಾನ ಬೇಕಂದ್ರೆ ಅದನ್ನ ಕಳಿಸ್ಬೋದು. ಪೀಪಲ್ ಇನ್ ಆರ್ಗನೈಸೇಷನ್ ಅಂತ ಕೊಟ್ಬಿಟ್ರೆ ಎಲ್ಲಾರು ಅಂದ್ರೆ ಆರ್ಗನೈಸೇಷನ್ ಎಲ್ಲಾರ್ಗು ಹೋಗ್ಬಿಡುತ್ತದೆ. ಪೀಪಲ್ ವಿತ್ ಎಕ್ಸಿಸ್ಟಿಂಗ್ ಆಕ್ಸೆಸ್, ನಾನು ಅಕಸ್ಮಾತ್ ಯಾರಿಗೆ ಆಕ್ಸೆಸ್ ಕೊಟ್ಟಿರ್ತೀನಿ ಅವ್ರಿಗೆ ಈ ಒಂದು ಫೈಲ್ ಅಂದ್ರೆ ಲಿಂಕ್ ಹೋಗುತ್ತೆ. ಓಕೆ, ನಾನು ಈಗ ಯಾರನ್ನು ಕಳ್ಸಲ್ಲ ಇದು. ಅದು ಬಿಟ್ಟು ನಾ ಏನ್ ಮಾಡ್ಬೋದು, ಇಲ್ಲಿ ಹೋಗ್ಬಿಟ್ಟು ಈ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡು ನಾನು ಇದನ್ನ ಕಳಿಸ್ಬೋದು. ಇಲ್ಲಿದೆ ನೋಡಿ ಕಾಪಿ ಲಿಂಕ್, ಇದನ್ನ ಯಾರಿಗೆ ಬೇಕಾದ್ರೂ ಕಳಿಸ್ಬೋದು. ರೈಟ್. ಅದು ಬಿಟ್ಟು ನನಗೆ ಇವಾಗ ಇದೆಲ್ಲ ಬೇಡ, ನಾ ಏನ್ ಮಾಡ್ತೀನಿ ಟೀಮ್ಸ್ ಅಲ್ಲಿ ಬೇಕಾದ್ರೆ ಕಳಿಸ್ಬೋದು. ಇಲ್ಲಾಂದ್ರೆ ಈ ಪವರ್ ಪಾಯಿಂಟ್ ಇದೆಯಲ್ಲ, ನಾ ಏನ್ ಮಾಡ್ತೀನಿ ಕ್ಲಿಕ್ ಮಾಡ್ತೀನಿ. ನಮ್ಗೆ ಈ ಪ್ರಾಜೆಕ್ಟ್ ನ ವರ್ಕ್ ಮಾಡಿದೀನಿಲ್ಲ ಇದು ಕಂಪ್ಲೀಟ್ ಪವರ್ ಪಾಯಿಂಟ್ಗೆ ಎಕ್ಸ್ಪೋರ್ಟ್ ಆಗ್ಬಿಡುತ್ತೆ. ನಮಗೆ ಪವರ್ ಪಾಯಿಂಟ್ ಅಲ್ಲಿ ಇಮೇಜ್ ತರ ಬರಲ್ಲ, ಕಂಪ್ಲೀಟ್ ಪ್ರಾಜೆಕ್ಟ್ ಬರುತ್ತೆ. ಓಕೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಬರಲಿ, ಅಲ್ಲಿವರೆಗೂ ನಾನು ಬೇರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇದು ಪವರ್ ಪಾಯಿಂಟ್ ಅಲ್ಲಿ ಬರೋದಕ್ಕೆ ಟೈಮ್ ಹಿಡಿಯುತ್ತೆ. ಓಕೆನಾ, ರೈಟ್. ಇವಾಗ ಇಲ್ಲಿ ನಾ ಏನೇನೆಲ್ಲ ಮಾಡ್ಬೋದು ನೋಡಿ, ನಾನಿರೋದು ಇವಾಗ app.powerbi.com ಅಂದ್ರೆ ಆನ್ಲೈನ್ ಅಲ್ಲಿ ನಮ್ಮ ಪ್ರಾಜೆಕ್ಟ್ ಇದೆ. ಓಕೆನಾ, ಸೊ ಇವಾಗ ಅಕಸ್ಮಾತ್ ಆಗಿ ನಾನು ಇಲ್ಲೇನಾದ್ರೂ ಒಂದಷ್ಟು ಚೇಂಜಸ್ ಮಾಡ್ತೀನಿ ಅಂತ ಇಟ್ಕೊಂಡು. ಫಾರ್ ಎಕ್ಸಾಂಪಲ್ ನನಗೆ ಟೈಟಲ್ ಕೊಟ್ಟಿಲ್ಲ, ನಾನೇನು ಟೈಟಲ್ ಕೊಡ್ತೀನಿ, ಏನಂತ ಕೊಡ್ತೀನಿ, ಲೆಟ್ಸ್ ಇದನ್ನೇ ತಗೋಣ, Ctrl+C Ctrl+V. ಇಲ್ಲಿ ಹೋಗ್ತೀನಿ, ಇದನ್ನ ಚೇಂಜ್ ಮಾಡೋಣ ಬ್ಲ್ಯಾಕ್ ಕಲರ್ಗೆ. ಓಕೆ, ಹೋಗ್ಬಿಟ್ಟು ಸೇಲ್ಸ್, ಸಾರಿ ಇವನ್ನ ಚೇಂಜ್ ಮಾಡ್ತೀನಿ, ಡ್ಯಾಶ್ಬೋರ್ಡ್ ವರ್ಷನ್ 1.0. ಓಕೆ, ಏನೋ ಒಂದು ಚೇಂಜ್ ಮಾಡಿದೆ. ಇವಾಗ ಇಲ್ಲಿ ಹೆಂಗ್ ರಿಫ್ಲೆಕ್ಟ್ ಆಗುತ್ತೆ ನೋಡಿ, ಇಲ್ಲಿ ಆನ್ಲೈನ್ ಅಲ್ಲಿ ಹೆಂಗ್ ರಿಫ್ಲೆಕ್ಟ್ ಆಗುತ್ತೆ, ಬರಲ್ಲ ಅದು. ಅದಕ್ಕೆ ನಾನು ಏನ್ ಮಾಡಬೇಕು, ಇದನ್ನ ಸೇವ್ ಮಾಡ್ತೀನಿ. ಆಯ್ತಾ, ಇದನ್ನ ಸೇವ್ ಮಾಡ್ಬಿಟ್ಟು ಪಬ್ಲಿಷ್ ಮಾಡ್ತೀನಿ. ಪಬ್ಲಿಷ್ ಮಾಡೋಕ್ರೆ ಮತ್ತೆ ಅದೇ ಕೇಳುತ್ತೆ, ಮೈ ವರ್ಕ್ ಸ್ಪೇಸ್ ಸೆಲೆಕ್ಟ್ ಅಂತ ಕೊಡ್ತೀನಿ. ಇವಾಗ ನೋಡಿ ಅದು ರೀಪ್ಲೇಸ್ ಅಂತ ಕೇಳುತ್ತೆ, ಯಾಕಂದ್ರೆ ಆಲ್ರೆಡಿ ಈ ಫೈಲ್ ಇದೆ ಅಲ್ಲಿ. ಓಕೆ ನೋಡಿ, ರೀಪ್ಲೇಸ್ ದಿಸ್ ಡೇಟಾ ಸೆಟ್ ಮೈ ಇಂಪ್ಯಾಕ್ಟ್ 1 ರಿಪೋರ್ಟ್ ಆಯ್ತು, ರೀಪ್ಲೇಸ್ ಅಂತ ಕೊಡ್ತೀನಿ. ಈಗ ಜಸ್ಟ್ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ನೋಡಿ, ಇದಾಯ್ತಾ ಇದು. ಇಲ್ಲಿ ಹೋದ್ರೆ ನನಗೆ ನೋಡಿ, ಇಲ್ಲಿ ಬರ್ಬೇಕಿತ್ತು ಬಂದಿಲ್ಲ, ನಾನೇನ್ ಮಾಡಲ್ಲ, ಇಲ್ಲಿ ಹೋಗಿ ಜಸ್ಟ್ ರಿಫ್ರೆಶ್ ಅಂತ ಕೊಡ್ತೀನಿ. ರಿಫ್ರೆಶ್ ಕೊಟ್ರೆ ನೋಡಿ ನನಗೆ ಹೊಸ ರಿಪೋರ್ಟ್ ನಾನು ಏನ್ ಮಾಡಿದೆ ನೋಡಿ, ಸೇಲ್ಸ್ ಅಂಡ್ ಪ್ರಾಫಿಟ್ ಡ್ಯಾಶ್ಬೋರ್ಡ್ 1.0 ಬಂದ್ಬಿಡ್ತು. ಸೊ ಈ ರೀತಿ ನಾನು ಆನ್ಲೈನ್ ಅಲ್ಲಿ ಇದನ್ನ ಮಾಡ್ಬೋದು, ನನ್ಗೆ ಯಾರಿಗೆ ಬೇಕಾದ್ರೂ ಇದನ್ನ ಶೇರ್ ಕೂಡ ಮಾಡ್ಕೋಬಹುದು. ಸೊ ಇದು ಇಲ್ಲಿ ಪವರ್ ಬಿ ನ ಒಂದು ಅಡ್ವಾಂಟೇಜ್. ಓಕೆ ಫೈನ್. ಇದು ಬಿಟ್ಟು ಇನ್ನು ಏನೇನ್ ಮಾಡ್ಬೋದು ಇಲ್ಲಿ ಆನ್ಲೈನ್ ಅಲ್ಲಿ ಅದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಒನ್ ಬೈ ಒನ್, ಯಾಕಂದ್ರೆ ಪವರ್ ಬಿ ಐ ಸರ್ವಿಸ್ ಬಂದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಈ ಪವರ್ ಬಿ ಐ ಸರ್ವಿಸ್ ಆದಷ್ಟು ಅಡ್ಮಿನ್ಸ್ಗಳು ಇದನ್ನ ಹ್ಯಾಂಡಲ್ ಮಾಡ್ತಾರೆ. ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ, ಇವಾಗ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಮ್ ಟ್ಯಾಬ್ ಇದೆಲ್ಲ, ಹೋಮ್ ಟ್ಯಾಬ್ ಕ್ಲಿಕ್ ಮಾಡ್ತೀನಿ. ಫಸ್ಟ್ ನಾನು ಇವಾಗ ಇಲ್ಲಿ ಬರ್ದಿರಾ ಡೈರೆಕ್ಟ್ ಆಗಿ ಓಪನ್ ಮಾಡ್ಬೋದಾ, ಆಯ್ತಾ, ಅದನ್ನು ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಆಮೇಲೆ ಬರ್ತೀನಿ, ಇಲ್ಲಿ ಹೋಗ್ತೀನಿ, ನಾನು ಡೈರೆಕ್ಟ್ ಆಗಿ ಈ ಏನೋ ಪವರ್ ಬಿ ಐ ಆಪ್ ನಲ್ಲಿ ಓಪನ್ ಮಾಡ್ಕೋಬೋದಾ ಅಂತ. ಹೆಂಗ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ app.powerbi.com ಅಂತ ಕೊಡ್ತೀನಿ. ಇದೇನ್ ಗೊತ್ತಾ, ನನಗೆ ಮ್ಯಾಕ್ ಸಿಸ್ಟಮ್ ಅಲ್ಲಿ ಈ ಒಂದು ಡೆಸ್ಕ್ಟಾಪ್ ವರ್ಕ್ ಆಗಲ್ಲ. ಈಗ ನಾವೇನ್ ಡೆಸ್ಕ್ಟಾಪ್ ವರ್ಕ್ ಮಾಡ್ತಿದೀವಲ್ಲ, ಇದು ಮ್ಯಾಕ್ ಸಿಸ್ಟಮ್ ಅಲ್ಲಿ ಇದು ವರ್ಕ್ ಆಗಲ್ಲ. ಮ್ಯಾಕ್ ಸಿಸ್ಟಮ್ ಅಲ್ಲಿ ಏನಿದ್ರು ಡೈರೆಕ್ಟ್ ಆಗಿ ನಾನು ಆನ್ಲೈನ್ ಹೋಗ್ಬೇಕು, ಅಥವಾ ಕೆಲವ್ರು ಏನ್ ಮಾಡ್ತಾರೆ, ನಾನು ಡೈರೆಕ್ಟ್ ಆಗಿ ಆನ್ಲೈನ್ ವರ್ಕ್ ಮಾಡಬೇಕು ಅಂತ ಟೈಮಲ್ಲಿ ನಾನು ಏನ್ ಮಾಡ್ತೀನಿ, ಆನ್ಲೈನ್ ಹೋಗ್ತೀನಿ, ನಿಮಗೆ app.powerbi.com ನಾನು ಲಾಗಿನ್ ಆದೆ. ಇವಾಗ ನನ್ನ ಒಂದು ಇಮೇಲ್ ಐ ಡಿಯಿಂದ ಅದು ಬಂದು ಇಲ್ಲಿ ಇದೆಯಲ್ಲ, ಇಲ್ಲಿ ಏನೋ ನಾನು ಲಾಗಿನ್ ಆಗಿರೋ MS365 ಅದರಿಂದ ನಾನು ಲಾಗಿನ್ ಆದೆ. ಓಕೆ, ನೆಕ್ಸ್ಟ್ ಏನು, ಇವಾಗ ನೋಡಿ, ಇಲ್ಲಿ ಆಲ್ರೆಡಿ ನಾನು ಈ ಪ್ರಾಜೆಕ್ಟ್ ಅನ್ನ ಸಬ್ಮಿಟ್ ಮಾಡಿದ್ದೆ, ಅಂದ್ರೆ ಇದನ್ನ ಪಬ್ಲಿಷ್ ಮಾಡಿದ್ದೆ. ಇದನ್ನ ನಾನು ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ಅದು ಆಟೋಮೆಟಿಕ್ ಓಪನ್ ಆಗುತ್ತೆ. ಸೊ ಡೈರೆಕ್ಟ್ ಆಗು ನಾನು ಲಾಗಿನ್ ಆಗಿ ಮಾಡ್ಬೋದು, ಇಲ್ಲ ಅಂದ್ರೆ ಡೆಸ್ಕ್ಟಾಪ್ ಇಂದನೂ ನಾನು ಬರ್ಬೋದು. ಬಟ್ ಡೆಸ್ಕ್ಟಾಪ್ ಮ್ಯಾಕ್ ಸಿಸ್ಟಮ್ ವರ್ಗಿರಲ್ಲ, ಸೊ ಅವಾಗ ನಾನೇನ್ ಮಾಡ್ಬೇಕು, ಆನ್ಲೈನ್ ಅಲ್ಲಿ ಈ ರೀತಿ ನಾನು ತಗೋಬೇಕು. ಓಕೆ ರೈಟ್. ಇವಾಗ ನೋಡಿ ನನ್ನ ವರ್ಕ್ ಸ್ಪೇಸ್ ಇದೆಯಲ್ಲ, ಇಲ್ಲಿ ನಾನು ಓಪನ್ ಅಂತ ಕೊಡ್ತೀನಿ. ನಾನು ಏನೇನೆಲ್ಲ ಪ್ರಾಜೆಕ್ಟ್ ಮಾಡಿರ್ತೀನಿ ಇಲ್ಲಿ ಅದೆಲ್ಲ ಇಲ್ಲಿರುತ್ತೆ ನೋಡಿ. ಸೊ ನಮ್ಗೆ ವೆಲ್ಕಮ್ ಸ್ಕ್ರೀನ್ ಹೆಂಗಿರುತ್ತಲ್ಲ ಆ ರೀತಿ ಇರುತ್ತೆ.
ಓಕೆ, ರೈಟ್. ಇವಾಗ ನೋಡಿ ಮತ್ತೆ ಹೋಮ್ ಟ್ಯಾಬ್ಗೆ ಹೋಗ್ತೀನಿ. ನಮಗೆ ಈ ಡೆಸ್ಕ್ಟಾಪ್ ಓಪನ್ ಮಾಡಿದಾಗ ಬರುತ್ತಲ್ಲ ಹೋಮ್ ಸ್ಕ್ರೀನ್ ಆ ಥರ ಇರುತ್ತೆ. ನಾನು ಅಕಸ್ಮಾತ್ ಯಾವ್ದಾನ ಡ್ಯಾಶ್ ಬೋರ್ಡ್ ವರ್ಕ್ ಮಾಡಬೇಕು ಅಂದ್ರೆ ಲೋ ನಾನು ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡ್ಕೋಬಹುದು. ಓಕೆ, ರೈಟ್. ಅದು ಬಿಟ್ಟು ಅಕಸ್ಮಾತ್ ಏನಾದರೂ ನಾನು ಡೈರೆಕ್ಟ್ ಆಗಿ ಆನ್ಲೈನಲ್ಲೇ ಹೊಸ ರಿಪೋರ್ಟನ್ನು ಮಾಡ್ಬೋದಾ? ನ್ಯೂ ರಿಪೋರ್ಟ್ ಅಂತ ಕೊಟ್ಟರೆ ನೋಡಿ, ಎಕ್ಸೆಲಿಂದ ಡೇಟಾ ತಗೋಬೇಕಾ, CSV ಅಥವಾ ಆಲ್ರೆಡಿ ನಾನು ಪಬ್ಲಿಷ್ ಮಾಡಿರುವಂಥ ರಿಪೋರ್ಟಿಂದ ಅದು ಡೇಟಾಯಿಂದ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕಾ? ನೋಡಿ, ಇದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ಎಲ್ಲ ಡೇಟಾ ಏನು ನಾನು ಕ್ರಿಯೇಟ್ ಮಾಡ್ತೀನಿ ಪ್ರಾಜೆಕ್ಟು ನಮ್ಮ ಮೈ ವರ್ಕ್ ಸ್ಪೇಸ್ ಅಂತ ಇದೆಯಲ್ಲ ಅದರಲ್ಲಿ ಏನೇನೆಲ್ಲ ಡೇಟಾ ಇದೆ ಅದರಿಂದ ನಾನು ಏನಾದರೂ ಮತ್ತೆ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಂತ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈಗಷ್ಟೇ ನಾವು ಒಂದು ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಿದ್ವಿ ಅಂದರೆ ಪಬ್ಲಿಷ್ ಮಾಡಿದ್ವಿ. ಅದರ ಡೇಟಾ ಸೆಟ್ಟಿಂದ ನಾನು ಇನ್ನೊಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಆಟೋ ಕ್ರಿಯೇಟ್ ರಿಪೋರ್ಟ್ ಅಂತ ಬರುತ್ತೆ ಅಥವಾ ಕ್ರಿಯೇಟ್ ಫ್ರಮ್ ಬ್ಲ್ಯಾಂಕ್ ಅಂತ ಬರುತ್ತೆ. ಸೊ ನೀವು ಎಷ್ಟೊಂದು ಆ್ಯಡ್ಸ್ ಎಲ್ಲ ನೋಡಿರ್ಬೋದು, 2 ನಿಮಿಷದಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಮಾಡಿ ಕೊಟ್ಬಿಡ್ಬೋದು ಅಂತೆಲ್ಲ ಏನೋ ದೊಡ್ಡದಾಗಿ ಏನೋ ಆ್ಯಡ್ಸ್ ಎಲ್ಲ ತೋರಿಸ್ತಾರಲ್ಲ. ಇಲ್ಲಿ ಹೋಗ್ಬಿಟ್ಟು ನೋಡಿ ಆಟೋ ಕ್ರಿಯೇಟ್ ಅಂತ ಕೊಡ್ತೀನಿ. ಈಗ ಇರೋಂಥ ಡೇಟಾದಲ್ಲಿ ನಮ್ಗೆ ಏನೇನು ರಿಪೋರ್ಟ್ಸ್ ಬರುತ್ತೆ ಅಂತ ನೋಡಿ. ಆಟೋ ಕ್ರಿಯೇಟ್ ಅಂತ ಕೊಟ್ಟರೆ ನಮಗೆ ಯಾವ ಥರ ರಿಪೋರ್ಟ್ಸ್ ಬರುತ್ತೆ ಅಂತ ನೋಡಿ. ಕ್ರಿಯೇಟ್ ಆಗ್ತಿದೆ, ಜನರೇಟ್ ಆಗ್ತಿದೆ ರಿಪೋರ್ಟ್ಸ್. ಆಯಿತು, ಇವಾಗ ನಮ್ಮ ರಿಪೋರ್ಟ್ಸ್ ರೆಡಿ ಆಯಿತು ನೋಡಿ. ಇವಾಗ ಹೋಗ್ಬಿಟ್ಟು ನಾನು ಚೆಕ್ ಮಾಡಿದ್ರೆ ನೋಡಿ ಈ ರೀತಿ ಬರುತ್ತೆ ನಮಗೆ ರಿಪೋರ್ಟ್ಸ್. ಆಯ್ತಾ ನೋಡಿ, 1862 ಪ್ರಾಡಕ್ಟ್ ID, 5111 ಆರ್ಡರ್ ID, ಕಸ್ಟಮರ್ ID 804. ಸೊ ಇದೆಲ್ಲ ಬಂದು ಕಾರ್ಡ್ಸ್. ಯಾವ್ದು ಕಾರ್ಡ್ಸ್ ಅಂದ್ರೆ ನೋಡಿ ಇಲ್ಲಿ ಮಾಡಿದೀವಲ್ಲ ನಾವು. ಹೋಗ್ಬಿಟ್ಟು ಇದು ಕ್ಲಿಯರ್ ಮಾಡ್ತೀನಿ. ನೋಡಿ 804 ಕಸ್ಟಮರ್ ID, 5111 ಆರ್ಡರ್ ID ನೋಡಿ, ಕಸ್ಟಮರ್ ಯುನೀಕ್ ಕಸ್ಟಮರ್ಸ್ ಇದೆಲ್ಲ. ಬಟ್ ನಾ ಮಾಡಿರೋ ಕಾರ್ಡ್ಗೂ ಇಲ್ಲಿ ಬಂದಿರೋ ಕಾರ್ಡ್ಗೂ ಎಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಬಂದಿರೋ ರಿಪೋರ್ಟ್ಸ್ ನೋಡಿ ಹಿಂಗೆ ಇದೆ, ನಿಮಗೆ 2 ಮಿನಿಟ್ಸ್ ಅಲ್ಲಿ ಕ್ರಿಯೇಟ್ ಆಗುವಂಥ ರಿಪೋರ್ಟ್ಸ್. ಇದು ನಮಗೆ ಅಷ್ಟೊಂದು ಇಂಪ್ರೆಸಿವ್ ಆಗೂ ಇಲ್ಲ, ನಮಗೆ ಚೆನ್ನಾಗೂ ಕಾಣಿಸ್ತಾ ಇಲ್ಲ. ಸೊ ಈ ರೀತಿ ಅವರು ಆಟೋಮೇಟೆಡ್ ರಿಪೋರ್ಟ್ಸ್ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಅಷ್ಟೊಂದು ಸುಲಭವಾಗಿ ನಿಮಗೆ ನಾವು ಡಿಸೈನ್ ಮಾಡಿರ್ತಕ್ಕಂಥ ರಿಪೋರ್ಟ್ಸನ್ನು ಅದು ಕೊಡಲ್ಲ. ನಾವು ಮ್ಯಾನ್ಯಲ್ ಆಗಿ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ನೀವು ನಂಬಕ್ಕೆ ಹೋಗಬೇಡಿ. ಆಟೋಮೇಟೆಡ್ ರಿಪೋರ್ಟ್ಸ್ ಅಂದರೆ ಹಿಂಗೆ ಬರುತ್ತೆ ಹಿಂಗೆ, ಬಟ್ ಅದಷ್ಟು ನಿಮಗೆ ಇಂಪ್ರೆಸಿವ್ ಇರಲ್ಲ. ಓಕೆನಾ, ರೈಟ್. ಸೊ ಇದು ಆಟೋ ರಿಪೋರ್ಟ್ಸ್. ನಾನೇನು ಮಾಡ್ತೀನಿ, ಇವಾಗ ಬ್ಯಾಕ್ ಹೋಗ್ತೀನಿ. ನನಗೆ ಬೇಡ, ಬ್ಲ್ಯಾಂಕ್ ಇಂದ ಕ್ರಿಯೇಟ್ ಮಾಡ್ಕೋತೀನಿ ನೋಡಿ. ಪುನೀತ್ ನಮನ. ಓಕೆ, ಬ್ಲ್ಯಾಂಕ್ ಇಂದ ಕ್ರಿಯೇಟ್ ಮಾಡ್ತೀನಿ. ಈಗ ಬ್ಲ್ಯಾಂಕ್ ಇಂದ ಕ್ರಿಯೇಟ್ ಮಾಡಬೇಕು ಅಂದ್ರೆ ನೋಡಿ, ಸೇಮ್ ಲೇಔಟ್ ನನಗೆ ಇಲ್ಲಿ ಹೆಂಗೆ ಪವರ್ ಬಿ ಡೆಸ್ಕ್ಟಾಪ್ ಅಲ್ಲಿ ಇತ್ತು ಅದೇ ತರ ಲೇಔಟ್ ನಂಗೆ ಇಲ್ಲಿ ಬರುತ್ತೆ. ಸೊ ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಏನಿದೆ ಅದೇ ತರ ಇಲ್ಲಿ ವರ್ಕ್ ಮಾಡ್ತೀನಿ. ಓಕೆ, ಈ ತರ ನನಗೊಂದು ಚಾರ್ಟ್ ಕ್ರಿಯೇಟ್ ಮಾಡಬೇಕು ಅಥವಾ ನನಗೆ ಇಲ್ಲಿ ಇಮೇಜ್ ಏನಿತ್ತಲ್ಲ ಅದು ಲೇಔಟ್ ಅದು ಬೇಕು ನನಗೆ. ಇಲ್ಲಿ ಹೋಗ್ತೀನಿ, ಕ್ಯಾನ್ವಸ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೋತೀನಿ. ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಹೊಸದೇನೋ ಮಾಡೋಣ. ಇಲ್ಲಿ ಹೋಗ್ಬಿಟ್ಟು ಓಕೆ ಇದನ್ನೇ ತಗೋತೀನಿ. ಓಕೆ, ಓಕೆ ಇದನ್ನೇ ತಗೋಣ. ಓಪನ್ ಅಂತ ಕೊಡ್ತೀನಿ ನೋಡಿ. ಸೇಮ್ ಅದೇ ಥರ ನಾನೀಗ ಮಾಡ್ತಾ ಇರೋದು ಆನ್ಲೈನಲ್ಲಿ, ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ನೋಡಿ. ಈ ರೀತಿ ತಗೊಂಡು ಸೊ ಆನ್ಲೈನ್ ಅಥವಾ ಆಫ್ಲೈನ್ ಯಾವ್ದಾದ್ರು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಟ್ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಅಕಸ್ಮಾತ್ ನೀವು ಡೆಸ್ಕ್ಟಾಪಲ್ಲಿ ವರ್ಕ್ ಮಾಡ್ತಿದ್ರೆ ಸ್ವಲ್ಪ ಫಾಸ್ಟಾಗಿ ಮಾಡ್ಬೋದು. ಆನ್ಲೈನ್ ಮಾಡ್ತೀರಾ ಡಿಪೆಂಡ್ಸ್ ಆನ್ ದಿ ಇಂಟರ್ನೆಟ್ ಸ್ಪೀಡ್. ಅಕಸ್ಮಾತ್ ಏನೋ ಇಂಟರ್ನೆಟ್ ಸ್ಪೀಡ್ ಸರಿ ಇಲ್ಲ ಅಂತಂದ್ರೆ ನಿಮಗೆ ಸ್ಲೋ ಆಗ್ಬೋದು. ಸೊ ಬೆಟರ್ ಡೆಸ್ಕ್ಟಾಪಲ್ಲಿ ಮಾಡಿ ಆಮೇಲೆ ಪಬ್ಲಿಷ್ ಮಾಡಿ. ಇಲ್ಲ ನಮಗೆ ಮ್ಯಾಕ್ ಸಿಸ್ಟಮ್ ಇದೆ ಅಂತಂದ್ರೆ ಡೈರೆಕ್ಟಾಗಿ ನೆಟ್ಟಲ್ಲೇ ವರ್ಕ್ ಮಾಡಿ. ಓಕೆನಾ, ರೈಟ್. ಸೊ ಇದು ಡಿಸೈನಿಂಗ್ ಪಾರ್ಟ್. ಮತ್ತೆ ನಾನು ಎಲ್ಲ ಡಿಸೈನಿಂಗ್ ಹೇಳ್ಕೊಡೋಕ್ಕಾಗಲ್ಲ, ಯಾಕಂದರೆ ಟೈಮ್ ಇಲ್ಲ. ಇನ್ನೊಂದು ಇದು ಆಲ್ರೆಡಿ ನಾವು ಮಾಡಿದ್ದೀವಿ. ಸೊ ಸೇಮ್ ನೀವು ಅಲ್ಲಿ ಹೆಂಗೆ ಮಾಡ್ತೀರ ಅದೇ ರೀತಿ ಇಲ್ಲೂ ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನನಗೆ ಕಾರ್ಡ್ ಬೇಕು ನೋಡಿ, ಇಲ್ಲಿದೆ ಕಾರ್ಡ್. ಕ್ಲಿಕ್ ಮಾಡ್ತೀನಿ, ಒಂದು ಕಾರ್ಡ್ ಬರುತ್ತೆ. ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಟ್ಕೊಂಡು ಸೇಲ್ಸ್ ನೋಡಿ ಈ ಥರ ಹಿಂಗೆ ಸೇಮ್ ಅಲ್ಲಿ ಹೆಂಗೆ ಮಾಡ್ತೀನಿ ಅದೇ ಥರ ಇಲ್ಲೂ ನಿಮ್ಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ತೆಗಿಯೋದಕ್ಕೆ ಇಲ್ಲಿ ಹೋಗ್ತೀನಿ, ಎಫೆಕ್ಟ್ಸ್ ಬ್ಯಾಕ್ಗ್ರೌಂಡ್ ನೋಡಿ. ಸೊ ಈ ರೀತಿ ನಾನು ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ನಮಗೆ ಫಾಂಟ್ ಇದು ಚೇಂಜ್ ಮಾಡಬೇಕು, ಕ್ಯಾಟಗರಿ ವ್ಯಾಲ್ಯೂ ಏರಿಯಲ್ ಕೊಡ್ತೀನಿ, ಕ್ಯಾಟಗರಿ ವ್ಯಾಲ್ಯೂ ತೆಗಿತೀನಿ ನೋಡಿ. ಇದನ್ನು ಬೋಲ್ಡ್ ಮಾಡ್ತೀನಿ, ಕಲರ್ ಚೇಂಜ್ ಮಾಡಬೇಕು. ಸರಿ, ಈ ರೀತಿ ನಾನು ಮಾಡ್ಬೋದು.
ಓಕೆನಾ? ಸೊ ಈ ತರ ನೀವು ಡಿಸೈನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ನೀವು ಪಬ್ಲಿಷ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಆನ್ಲೈನಲ್ಲಿ ಮಾಡ್ತಿರ್ತೀನಿ. ಓಕೆನಾ? ರೈಟ್. ಓಕೆ, ಇವಾಗ ಇಲ್ಲಿ PPT ಏನಾಗಿದೆ ನೋಡೋಣ. ಇಲ್ಲಿ ಹೋಗ್ತೀನಿ ನೋಡಿ. ನಾವು ಮಾಡಿರೋ ರಿಪೋರ್ಟ್ಸ್ ಇಲ್ಲಿ PPTಯಲ್ಲಿ ಬಂದಿದೆ. ನಾನು ಇವಾಗ ಫುಲ್ ಸ್ಕ್ರೀನ್ ಮಾಡ್ತೀನಿ ನೋಡಿ. ಈ ರೀತಿ ಇರುತ್ತೆ ನನಗೆ ರಿಪೋರ್ಟ್ಸ್. ಆಮೇಲೆ ಇದು ಲೈವ್ ಡೇಟಾ. ಲೈವ್ ಡೇಟಾ ಅಂದ್ರೆ ನಮ್ಗೆ ಅಲ್ಲಿ ಏನು ಡೇಟಾ ಇದೆ ಅದು ಆಲ್ರೆಡಿ ಬಂದಿರುತ್ತೆ ಇಲ್ಲಿ. ಅದೇನಾದ್ರು ಅಪ್ಡೇಟ್ ಆದ್ರೆ ರಿಫ್ರೆಶ್ ಕೊಟ್ಟರೆ ಇಲ್ಲೂ ಕೂಡ ಅದು ರಿಫ್ರೆಶ್ ಆಗ್ಬಿಡುತ್ತೆ ನೋಡಿ. ಸೇಮ್ ನಾನು ಅಲ್ಲಿ ಹಿಂಗೆ ಇದು ಪವರ್ ಬಿ ಅಲ್ಲಿ ಹೆಂಗ್ ವರ್ಕ್ ಮಾಡ್ತೀನಿ ಅದೇ ರೀತಿ ಇಲ್ಲಿ ವರ್ಕ್ ಮಾಡ್ಬೋದು PPTಯಲ್ಲಿ. ಸೊ ಇವಾಗ ನಾವು ಇಲ್ಲಿ ಈ ರಿಪೋರ್ಟ್ಸ್ ಅನ್ನ ಸ್ಕ್ರೀನ್ ಶಾಟ್ ತೆಗಿಯೋದು, ಇಮೇಜ್ ತಗೊಂಡು PPTಯಲ್ಲಿ ಹಾಕೊಳ್ಳೋದು ಆ ಥರ ಮಾಡೋ ಅವಶ್ಯಕತೆನೇ ಇಲ್ಲ. ನೀವೇನಾದ್ರೂ ಅಕಸ್ಮಾತಾಗಿ ಈ ಒಂದು ಪ್ರೆಸೆಂಟೇಷನ್ ಕೊಡಬೇಕು ಅಂತಿದ್ರೆ ಆನ್ಲೈನಲ್ಲಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಈ ತರ PPTಯಲ್ಲಿ ಹಾಕ್ಬಿಟ್ಟು ನೀವು ಈ ತರ ಪ್ರೆಸೆಂಟೇಷನ್ ಅನ್ನು ಕೊಡ್ಬೋದು. ಓಕೆ, ಸೊ ಮುಂಚೆ ಇದಿರ್ಲಿಲ್ಲ ಆಪ್ಷನ್. ಸೊ ಇವಾಗ ನಿಮ್ಗೆ ಈ ತರ ಆಪ್ಷನ್ ಪವರ್ ಪಾಯಿಂಟ್ ಅಲ್ಲಿ ಹೋಗ್ಬಿಟ್ಟು ಮಾಡೋ ಅವಕಾಶ ಕೂಡ ಇದೆ. ನೀವು ಈ ತರ ಹೆಂಗ್ ಮಾಡ್ಕೋಬಹುದು. ಓಕೆ, ರೈಟ್. ಸೊ ಇದು ಒಂದು ಪವರ್ BI ಅಲ್ಲಿ ಮಾಡುವಂತ. ಸಪೋಸ್ ಇಲ್ಲಿ ಸೇವ್ ಮಾಡಲ್ಲ ಇದು. ಸಪೋಸ್ ಇವಾಗ ನಂದೊಂದು ಪ್ರಾಜೆಕ್ಟ್ ಇದೆ, ನಾನು ಇದನ್ನ PDF ಕನ್ವರ್ಟ್ ಮಾಡಬೇಕು. ಆಯ್ತಾ? PDF ಅಂತಂದ್ರೆ ನನಗೆ ಇವಾಗ ಇದೆಲ್ಲ ಪವರ್ BI ಎಲ್ಲಾ ಕಡೆ ತಗೊಂಡು ಹೋಗಕ್ಕಲ್ಲ, ನಾನು ಪ್ರಿಂಟ್ ಔಟ್ ತಗೊಂಡು ಹೋಗ್ತೀನಿ, PDF ಕನ್ವರ್ಟ್ ಮಾಡ್ತೀನಿ. ಆಗ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ಎಕ್ಸ್ಪೋರ್ಟ್ ಇಲ್ಲಿ ಕೊಡ್ತೀನಿ. ಇಲ್ಲಿ ನಾನು PDF ಕನ್ವರ್ಟ್ ಮಾಡ್ಕೋಬಹುದು. ಕ್ಲಿಕ್ ಮಾಡಿದ್ರೆ ನನಗೆ ಅದು ಕೇಳುತ್ತೆ ಕರೆಂಟ್ ವ್ಯಾಲ್ಯೂಸ್ ಬೇಕಾ, ಡಿಫಾಲ್ಟ್ ವ್ಯಾಲ್ಯೂಸ್ ಬೇಕಾ ಅಂತ. ಅಕಸ್ಮಾತ್ ಏನೋ ಒಂದು ಸೆಲೆಕ್ಷನ್ ಮಾಡಿರ್ತೀನಿ, ಇದು ನನಗೆ ರಿಪೋರ್ಟ್ಸ್ ಬೇಕು ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಎಕ್ಸ್ಪೋರ್ಟ್ ಅಂತ ಕೊಡ್ತೀನಿ. ನೋಡಿ ಇವ್ರ ರಿಪೋರ್ಟ್ ಅದು PDF ಗೆ ಎಕ್ಸ್ಪೋರ್ಟ್ ಆಗ್ತಿದೆ. PDF ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನಾನು ಪ್ರಿಂಟ್ ಔಟ್ ತೆಗಿಬೇಕು ಅಥವಾ ಅಕಸ್ಮಾತ್ ಏನಾದ್ರು ನಾನು ವಾಟ್ಸಪ್ ಅಲ್ಲೋ ಅಥವಾ ಇಮೇಲ್ ಅಲ್ಲೋ ಎಲ್ಲೋ ಒಂದ್ ಕಡೆ ನಾನು ಕಳಿಸ್ಬೇಕು. ಸೊ PDF ಬಂದು ತುಂಬಾ ಈಸಿಗೆ ಅದನ್ನ ಕಳಿಸ್ಬೋದು. ಬಟ್ ಏನಂದ್ರೆ ಅದು ಸ್ಟ್ಯಾಟಿಕ್ ರಿಪೋರ್ಟ್ ಇರುತ್ತೆ, ಅದನ್ನ ನೀವು ಡೈನಾಮಿಕ್ ಆಗಿ ಎಕ್ಸ್ಪೆಕ್ಟ್ ಆಗಲ್ಲ. ಓಕೆ, ಸೊ ಇವಾಗ ಇಲ್ಲಿ ರಿಪೋರ್ಟ್ ಎಕ್ಸ್ಟ್ರಾಕ್ಟ್ ಆಗ್ತಿದೆ ಅಂದ್ರೆ ಎಕ್ಸ್ಪೋರ್ಟ್ ಆಗ್ತಿದೆ ನೋಡೋಣ. ಆಯ್ತು ನೋಡಿ, ಓಪನ್ ಫೈಲ್ ಅಂತ ಕೊಡ್ತೀನಿ ನೋಡಿ. ಇದು PDF ಅಲ್ಲಿ ಇದೆ ಇವಾಗ. ಸೊ 2 ಪೇಜ್ ಇದೆ, 2 ಪೇಜಲ್ಲಿ ಬಂದಿದೆ. ಬಟ್ ಏನ್ ಗೊತ್ತಾ ಇಲ್ಲಿ ನೋಡಿ, ಇದು ಕ್ಲಿಕ್ ಮಾಡಕ್ಕಲ್ಲ ಇದು. ಓಕೆ, ಸೊ ಈ ರೀತಿ ನಾವು ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು. ಓಕೆ, ಸೊ ಯಾವ್ದೇ ರಿಪೋರ್ಟ್ಸ್ ಅಲ್ಲಿ ನೀವು ಪಬ್ಲಿಷ್ ಮಾಡಿ ಈ ರೀತಿ ನೀವು ಮಾಡ್ಕೋಬಹುದು. ಓಕೆ, ರೈಟ್. ಇವಾಗ ಈ AI ಟೂಲ್ಸ್ ChatGPT ಅಲ್ಲಿ ಯೂಸ್ ಮಾಡ್ಕೊಂಡು ಇದಕ್ಕೆ ಏನಾದ್ರು ಮಾಡ್ಬೋದಾ? ಓಕೆ, ಯಾವಾಗ ಅದನ್ನ ಯೂಸ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ನನಗೆ ಇವಾಗ ಇಲ್ಲೊಂದು ಡೇಟಾ ಇದೆ. ಓಕೆ, ಈ ಡೇಟಾ ಓಪನ್ ಮಾಡ್ತೀನಿ. ಈ ಡೇಟಾ ಓಪನ್ ಮಾಡ್ಬಿಟ್ಟು ನನಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ, ಏನ್ ರಿಪೋರ್ಟ್ಸ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಡೇಟಾ ಇದೆ. ಸೊ ಹೆಂಗ್ ಮಾಡೋದು? ಈ ತರ ಸಿಚುವೇಶನ್ ಇದ್ರೆ ಆಯ್ತಾ, ನಿಮ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನ್ ರಿಪೋರ್ಟ್ಸ್ ಮಾಡ್ಬೇಕು ಗೊತ್ತಿಲ್ಲ. ಇವಾಗ ನೋಡಿ, ನಾನು ಏನೋ ಒಂದಷ್ಟು ರಿಪೋರ್ಟ್ಸ್ ಮಾಡಿದೆ, ಸಿಂಪಲ್ ರಿಪೋರ್ಟ್ಸ್ ಇದೆ. ಬಟ್ ನಂಗೆ ಸ್ವಲ್ಪ ಕಾಂಪ್ಲೆಕ್ಸ್ ರಿಪೋರ್ಟ್ಸ್ ಬೇಕು. ಹೆಂಗ್ ಮಾಡೋದು ಅದನ್ನ? ಸೊ ನನಗೆ ಏನು ಗೊತ್ತಾಗ್ತಿಲ್ಲ. ಅಂತ ಟೈಮಲ್ಲಿ ChatGPT ತುಂಬಾ ಯೂಸ್ ಆಗುತ್ತೆ. ಅದನ್ನ ಹೆಂಗ್ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನಾನು ChatGPT ಹೋಗ್ತೀನಿ. ಇಲ್ಲಿ ಹೋಗ್ಬಿಟ್ಟು ಈ ಡೇಟಾ ಇದೆಯಲ್ಲ, ಜಸ್ಟ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ ಅಷ್ಟೇ. ಜಸ್ಟ್ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಡೇಟಾ ಇದು ಅಟ್ಯಾಚ್ ಆಗಿದೆಯಲ್ಲ, ಇದನ್ನ ನಾವು ಡೈರೆಕ್ಟ್ ಆಗಿ ChatGPT ಗೆ ಹೇಳ್ಬೋದು, ಇದನ್ನ ಅನಲೈಸ್ ಮಾಡಿ ಏನೇನ್ ರಿಪೋರ್ಟ್ಸ್ ನಾವು ಮಾಡಬೇಕು ಅದನ್ನ ಲಿಸ್ಟ್ ಮಾಡಿ ಕೊಡು ಅಂತಂದ್ರೆ ಎಲ್ಲದೂ ಅದೇ ಲಿಸ್ಟ್ ಮಾಡಿ ಕೊಟ್ಬಿಡುತ್ತೆ. ನಾನು ಇವಾಗ ಅದಕ್ಕೆ ಪ್ರಾಂಪ್ಟ್ ಕೊಡ್ತೀನಿ. ಪ್ರಾಂಪ್ಟ್ ಕೊಡ್ಬೇಕಾದ್ರೆ ಹಿಂಗೆಲ್ಲ ಮಾಡ್ಬೋದು ನೋಡಿ. ಒಬ್ಬೊಬ್ರು ಒಂಥರ ಪ್ರಾಂಪ್ಟ್ ಕೊಡ್ತಾರೆ. ಬಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಸಿಂಪಲ್ ಆಗಿ ಏನೇನ್ ರಿಪೋರ್ಟ್ಸ್ ಬೇಕು, ಏನೆಲ್ಲ ಟಾಸ್ಕ್ ಬೇಕು ಅದನ್ನ ಲಿಸ್ಟ್ ಮಾಡ್ತೀನಿ. ಫಸ್ಟ್ ನಾನು ಏನ್ ಮಾಡ್ತೀನಿ, ChatGPT ಗೆ ಬಿ ಮೈ ಡೇಟಾ ಅನಾಲಿಸ್ಟ್ ಅಂತ ಕೊಟ್ಬಿಡ್ತೀನಿ. ಆಯ್ತಾ? ಸೊ ಹಿಂಗ್ ಕೊಟ್ರೆ ಏನಾಗುತ್ತೆ ಗೊತ್ತಾ, ಇವಾಗ ಅದು ಯೋಚನೆ ಮಾಡಿ ಡೇಟಾ ಅನಲಿಸ್ಟ್ ತರ ಯೋಚನೆ ಮಾಡ್ಬೇಕು. ರೈಟ್, ಐ ಹ್ಯಾವ್ ಅಟ್ಯಾಚ್ ನೋಡಿ, ಈ ತರ ಕೊಡ್ತೀನಿ. ಐ ಹ್ಯಾವ್ ಅಟ್ಯಾಚ್ಡ್ a Excel file with the data. I need to analyze the data and create reports. Okay, I am working
on Power BI reports and using this Excel file. Okay, please suggest me reports for 3 pages. ಆಯ್ತಾ, suggest me report for 3 pages with unique with 3 pages. Give a step-by-step plan to start my reports. Okay. Also give if any tax functions to be created, and then please tell me what all visualizations I can use in this dashboard. ಆಯ್ತಾ, ಒಂದಷ್ಟು ಏನೋ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟೆ. ಈಗ ನೋಡಿ, ನಾನು ಇಲ್ಲಿ ಹೋಗ್ಬಿಟ್ಟು ಇದನ್ನ ಸಬ್ಮಿಟ್ ಮಾಡಿದ್ರೆ ನೋಡಿ, ಅದು ನೀಟಾಗಿ ಸ್ಟಡಿ ಮಾಡುತ್ತೆ. ಸ್ಟಡಿ ಮಾಡಿಬಿಟ್ಟು ಇಟ್ ಲುಕ್ಸ್ ಲೈಕ್ ಓಲ್ಡ್ ಫಾರ್ಮೆಟ್. ಓಕೆ, ಇದು ಏನಿದು ಫೈಲು? ಓ, ಇದು ಹಳೆ ಒಂದು ನಿಮಿಷ. ಎಕ್ಸ್ ಅಂತಿದೆ. ಓಕೆ, ಇದನ್ನ ಕೆಲಸ ಮಾಡ. ಇದು ಹಳೆ ವರ್ಷನ್ ಅಂತ ತೋರಿಸಿದೆ. ಏನ್ ಮಾಡ್ತೀನಿ, ಮತ್ತೆ ಸೇವ್ ಮಾಡ್ಕೋತೀನಿ ಎಕ್ಸೆಲ್ಗೆ, ಅಂದ್ರೆ ಹೊಸ ವರ್ಷನ್ಗೆ. ಈಗ ಇದನ್ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡೋಣ. ಓಕೆ, ಐ ಹ್ಯಾವ್ ದ latest format of the Excel. Please go ahead with the task I mentioned. ಅಷ್ಟೇ, ಆಯ್ತಾ? ಈಗ ನೋಡಿ ನೋಡಿ ಎಷ್ಟು ನೀಟಾಗಿ ಅನಲೈಸ್ ಮಾಡ್ತಿದೆ ಅಂದ್ರೆ, ಅದ್ರ 3 ಪೇಜ್ ಇದೆ, ಮತ್ತೆ ಡೇಟಾ ಸ್ಟಡಿ ಮಾಡ್ತಿದೆ. ಇವಾಗ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಕೊಡ್ತೀವಿ. ಇವಾಗ ನೋಡಿ, ಪೇಜ್ 1 ಸೇಲ್ಸ್ ಅಂಡ್ ಪ್ರಾಫಿಟ್ ಓವರ್ವ್ಯೂ. ಆಯ್ತಾ, ಇದೇನ್ ಹೇಳ್ತಿದೆ ಅಂದ್ರೆ, ಲೋಡ್ ಮಾಡ್ಕೊಳ್ಳಿ ಡೇಟಾನ. ಡ್ಯಾಕ್ಸ್, ಸಮ್ ಆಫ್ ಸೇಲ್ಸ್, ಸಮ್ ಆಫ್ ಪ್ರಾಫಿಟ್. ಆಮೇಲೆ ನಾವು ಪ್ರಾಫಿಟ್ ಪರ್ಸೆಂಟೇಜ್ ಮಾಡಿದ್ವಿ ಗೊತ್ತಾ, ಪ್ರಾಫಿಟ್ ಮಾರ್ಜಿನ್ ಅಂತ ನಾವು ಒಂದು ಎಕ್ಸಾಂಪಲ್ ನೋಡಿದ್ವಿ. ಸೊ ಅದನ್ನ ಇಲ್ಲಿ ಮಾಡ್ಬೋದು. ಡಿವೈಡ್ ಟೋಟಲ್ ಪ್ರಾಫಿಟ್ ಬೈ ಟೋಟಲ್ ಸೇಲ್ಸ್ ಅಂತ. KPI ಕಾರ್ಡ್ಸ್. ಓಕೆ, ಕ್ಲಸ್ಟರ್ಡ್ ಕಾಲಮ್ ಚಾರ್ಟ್, ಏನೇನೆಲ್ಲ ಚಾರ್ಟ್ಸ್ ಮಾಡ್ಬೋದು ಅಂತ ಇಲ್ಲಿ ತೋರಿಸುತ್ತೆ. ಕಸ್ಟಮ್ ಅಂಡ್ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ನೋಡಿ, ಯಾವುದೋ ಒಂದು ಡ್ಯಾಕ್ಸ್ ಫಂಕ್ಷನ್ ಕೊಟ್ಟಿದೆ. ಟಾಪ್ N ಅಂದ್ರೆ ಟಾಪ್ 10 ವ್ಯಾಲ್ಯೂಸ್ ತಗೊಳ್ಳುವಂಥದ್ದು. ಅದಕ್ಕೂ ಏನ್ ಚಾರ್ಟ್ ಕ್ರಿಯೇಟ್ ಮಾಡ್ಬೇಕು ಅಂತಾನೆ ಹೇಳ್ಬಿಡ್ತು. ರಿಟರ್ನ್ಸ್ ಅಂಡ್ ಶಿಪ್ಪಿಂಗ್ ಪರ್ಫಾರ್ಮೆನ್ಸ್ ನೋಡಿ, ಇದೆಲ್ಲ ನಮ್ಗೆ ಈ ರೀತಿ ಕೊಟ್ಬಿಡ್ತಾ. ಇನ್ನೂ ಏನಾದ್ರು ಫರ್ದರ್ ಏನಾದ್ರು ಬೇಕಂದ್ರೆ ಅದು ಕೊಡ್ತಾ, ನಾನು ಡ್ರಿಲ್ ಡೌನ್ ಮಾಡ್ತಾ ಹೋಗ್ಬೇಕು. ನನಗೆ ಫೈನಲಿ ಒಂದು ಕನ್ಕ್ಲೂಷನ್ ಬರುತ್ತೆ. ಓಕೆ, ನಾನು ಈ ಥರ ರಿಪೋರ್ಟ್ಸ್ ಮಾಡಬೇಕು ಅಂತ ನಾನು ಹಂಗೆ ರಿಪೋರ್ಟ್ಸ್ಗಳನ್ನ ಮಾಡ್ಕೋಬೋದು ಇಲ್ಲಿ. ಓಕೆ, ಸೊ ನಾನು ಇವಾಗ ಜಸ್ಟ್ ಒಂದು ಲೇಔಟ್ ತೊಗೊಂಡಿಲ್ಲಿ ಈ ಒಂದು ರಿಪೋರ್ಟ್ಸನ್ನು ಕ್ರಿಯೇಟ್ ಮಾಡಿದ್ದೆ. ನೀವೇನು ಮಾಡ್ಬೋದು ಅಂದರೆ, ಚಾಟ್ GPT ಹೋಗ್ಬಿಟ್ಟು ಈ ರೀತಿ ನಾನೊಂದು ಪ್ರಾಂಪ್ಟನ್ನು ಕೊಡ್ತೀನಿ. ಅದಾದಮೇಲೆ ಏನಾದ್ರು ಅಕಸ್ಮಾತ್ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕಂದ್ರೆ ನೀವು ಕೊಡ್ತಾ ಹೋಗಿ. ಆಯಿತಾ, ಇಲ್ಲಿ ಅದೇನು ಮಾಡುತ್ತಂದ್ರೆ ಅದ್ರ ತಕ್ಕನಾಗ ಅದು ಆನ್ಸರ್ ಕೊಡ್ತಾ ಹೋಗುತ್ತೆ. ನಿಮಗೆ ಕಂಪ್ಲೀಟ್ ಕ್ಲಿಯರ್ ಆಗೋವರೆಗೂ ನೀವು ಕ್ವಶನ್ಸ್ ಕೇಳ್ತಾ ಇರ್ಬೋದು, ಅದು ನಿಮಗೆ ಕ್ವಶನ್ಸ್ ಕೊಡ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿ ನಾವು ಈ ಪವರ್ BI ಪ್ರಾಜೆಕ್ಟ್ಸನ್ನು ಈಸಿಗೆ ಮಾಡ್ಬೋದು. ನಿಮ್ಗೆ ಯಾವುದೇ ಡೇಟಾ ಇರಲಿ, ಜಸ್ಟ್ ಚಾಟ್ GPT ಕೊಟ್ಬಿಟ್ಟು ನನಗೆ ಯಾವ ರೀತಿ ರಿಪೋರ್ಟ್ಸ್ ಬೇಕು ಅಂತ ನೀವು ಅದನ್ನು ಕೇಳ್ಕೊಳ್ಳಿ. ಅದೇ ನಿಮ್ಗೆಲ್ಲ ಡೀಟೇಲ್ಸ್ ಕೊಡುತ್ತೆ. ಅಲ್ಲೋಗ್ಬಿಟ್ಟು ನೀವು ಡಿಸೈನ್ ಅಂದರೆ ನನಗೆ ಈ ಥರ ಯಾವ ಡಿಸೈನ್ ಬೇಕು, ಬಟನಿಂಗ್ ಬೇಕು ಅಂತ ಕೊಟ್ಟರೆ ಅದು ಕೊಡಲ್ಲ. ನಿಮಗೆ ಅನಲೈಸ್ ಮಾಡಿ ಡೇಟಾನ ಯಾವ ರೀತಿ ನಾನು ಸ್ಟಡಿ ಮಾಡ್ಬೋದು ಆ ರೀತಿ ಅದನ್ನು ಕೊಡುತ್ತೆ. ಓಕೆನಾ? ಸೊ ಇದು ಪವರ್ BI ಮಾಡುವಂಥ ಸುಲಭವಾದ ವಿಧಾನ. ನಾನು ನಿಮಗೆ ಈ 5 ದಿನದಲ್ಲಿ ಏನೆಲ್ಲ ಕಲಿಸ್ಬೋದು ಅದನ್ನು ನಾನು ನಿಮಗೆ ಕಲಿಸ್ಕೊಟ್ಟಿದ್ದೀನಿ. ನಾನು ನಿಮಗೆ ಹೇಳ್ದಂಗೆ
ಏಪ್ರಿಲ್ 19 ಆದ್ಮೇಲೆ. ಓಕೆ, ಮತ್ತೆ ಇದೇ ಟೈಮಿಂಗ್ಸ್ ಅಲ್ಲಿ ಕಂಪ್ಲೀಟ್ ಪವರ್ ಬಿ ಐ ಅನ್ನ ನಾವು ಮಾಡೋಣ. ಓಕೆನಾ? ರೈಟ್. ಸೊ ನಾನು ಈ ಟಾಪಿಕ್ಸ್ ಅನ್ನ ಮುಗಿಸ್ತೀನಿ. ಈ ಸೆಷನ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲಾರ್ಗು ತುಂಬಾ ಒಳ್ಳೆ ನಾಲೆಜ್ ಅನ್ನ ಕೊಟ್ಟು, ಒಳ್ಳೆ ಕೆಲಸ ಕೊಟ್ಟು, ದೊಡ್ಡ ಮಟ್ಟಕ್ಕೆ ಒಂದು ಪೊಸಿಷನ್ ತಗೋತಾ, ಬರೀ ಪೊಸಿಷನ್ ಅಷ್ಟೇ ಅಲ್ಲ, ಸ್ಯಾಲ್ರಿ ಕೂಡ ನಿಮ್ಗೆ ದೊಡ್ಡ ಮಟ್ಟಕ್ಕೆ ಬರಲಿ ಅಂತ ನಾನು ನಿಮ್ಗೆಲ್ಲರಿಗೂ ನಾನು ಕೇಳ್ಕೊತೀನಿ. ಓಕೆ, ರೈಟ್. ಸೊ ಇವಾಗ ನಾನು ಎಲ್ಲರಿಗೂ ಮೈಕ್ ಆಪ್ಷನ್ಸ್ ಅನ್ನ ಕೊಡ್ತೀನಿ. ನಿಮ್ಗೆ ಏನಾದ್ರು ಹೇಳೋದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ನೀವು ಹೇಳ್ಬೋದು. ಒಂದು ನಿಮಿಷ, ನಾನು ಮೈಕ್ ಆಪ್ಷನ್ ಕೊಡ್ತೀನಿ. ರೈಟ್. ಓಕೆ, ಸೊ ಇವಾಗ ಮೈಕ್ ಆಪ್ಷನ್ ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಮಾತಾಡಬೇಕು ಅಂತಿದ್ರೆ ನೀವು ಮಾತಾಡ್ಬೋದು. ಇಲ್ಲಿ ಒಂದಷ್ಟು ಕ್ವಶನ್ಸ್ಗಳಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಜಸ್ಟ್ ನೋಡ್ತೀನಿ. ನಾನು ಯಾರೆಲ್ಲ ಇಲ್ಲಿ ಮೆಸೇಜ್ ಮಾಡಿದ್ದೀರಾ ದಯವಿಟ್ಟು ನನ್ನ ವಾಟ್ಸಪ್ಗೆ ಮೆಸೇಜ್ ಮಾಡಿ. ಯಾಕೆಂದರೆ ನಾನು ಇವಾಗ ಇದು ಕ್ಲೋಸ್ ಮಾಡಿದ ತಕ್ಷಣ ನನಗೆ ಇಮೇಲ್ ಐ ಡಿಗಳು ಸಿಗಲ್ಲ. ಸೊ ನೀವು ಏನು ಮಾಡಿ ಅಂತಂದರೆ ನನ್ನ ವಾಟ್ಸಪ್ಗೆ ನಿಮ್ಮ ಮೆಸೇಜನ್ನು ಹಾಕಿ. ಓಕೆನಾ? ನಾನು ನಿಮಗೆ ಖಂಡಿತವಾಗೂ ಈ ಇದು ಕ್ಯಾನ್ವಾ ಲೈಸೆನ್ಸನ್ನು ನಾನು ಕೊಡ್ತೀನಿ. ಓಕೆ, ರೈಟ್. ಸೊ ಏನಾದರೂ ಕ್ವಶನ್ಸ್ ಇದೆಯಾ ಮೇಲ್ಗಡೆಯಿಂದ ನೋಡ್ತೀನಿ. ಅಲ್ಲಿವರೆಗೂ ಯಾರನ್ನ ಮೈಕ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡೋದಿದ್ರೆ ದಯವಿಟ್ಟು ಮಾತಾಡ್ಬೋದು. ಯಾರೆಲ್ಲ ಜಿಮೇಲ್ ಐ ಡಿ ಕಳಿಸಿದ್ರೆ, ಇಮೇಲ್ ಐ ಡಿ ಕಳಿಸಿದ್ರೆ ದಯವಿಟ್ಟು ನನಗೆ ಕಳಿಸಿ. ಓಕೆ, ಹೌ ಟು ಶೇರ್ ದ ಡ್ಯಾಶ್ಬೋರ್ಡ್ ಔಟ್ಸೈಡ್ ಆರ್ಗನೈಸೇಷನ್ ಕ್ಲೈಂಟ್ ಆರ್ ಎಕ್ಸಾಂಪಲ್, ಅಲ್ಲಿ ನಿಮ್ಗೆ ಆಪ್ಷನ್ಸ್ ಇದೆ ಆಯ್ತಾ. ಇಲ್ಲಿ ಹೋದ್ರೆ ಬಟ್ ಯೂಶಲಿ ಪವರ್ ಬಿ ಐ ಡ್ಯಾಶ್ಬೋರ್ಡ್ಸ್ ಎಲ್ಲ ನಿಮಗೆ ಔಟ್ಸೈಡ್ ಕಳಿಸೋಕೆ ತುಂಬ ಕಷ್ಟ ಆ್ಯಕ್ಚುಲಿ. ಬಟ್ ಸ್ಟಿಲ್ ನೀವು ಇಲ್ಲಿ ಹೋದ್ರೆ ನಿಮ್ಗೆ ಇಲ್ಲೇ ಆಯ್ತಾ, ನನಗೆ ಅಷ್ಟು ಲೈಸೆನ್ಸ್ ಇಲ್ಲ ಆ್ಯಕ್ಚುಲಿ ಅದು ಮಾಡೋದಕ್ಕೆ. ಬಟ್ ಸ್ಟಿಲ್ ನೀವು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಶೇರ್ ಅಂತಿದೆಯಲ್ಲ, ಈ ಶೇರ್ ಕೊಟ್ಬಿಟ್ಟು ಇಲ್ಲಿ ನೀವು ಕೊಡ್ಬೋದು, ಅಥವಾ ಈ ಲಿಂಕ್ ಮೂಲಕ ಕೂಡ ಕೊಡ್ಬೋದು ದರ್ಶನ್. ಆ ರೀತಿ ನೀವು ಮಾಡ್ಬೋದು. ಓಕೆನಾ? ರೈಟ್. ತುಂಬಾ ಜನ ಯಾರು ತಗೊಂಡೇ ಇಲ್ವಾ? ಎಷ್ಟೊಂದು ಜನ ತಗೊಂಡಿದಾರಲ್ಲ. ನೈಸ್. ಲೈವ್ ಡೇಟಾ PPT. ಓಕೆ, ಧನ್ಯವಾದ ಸರ್. ನಿಮಗೂ ಕೂಡ ಇಮೇಜನ್ನು ಶುಭಾಶಯಗಳು. ಥ್ಯಾಂಕ್ ಯು ದರ್ಶನ್. ಸೇಮ್ ಟು ಸರ್. ವಿಜೇತ್, ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ಸ್ ಎಲ್ಲರಿಗೂ. ಏನಾದ್ರು ಹೇಳೋದಿದೆಯಾ? ಯಾರಾದರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಟು ಬಿ ವೆರಿ ಫ್ರ್ಯಾಂಕ್, ನಾನು ಬಂದಿದ್ದೆ 7:45 ಇವತ್ತು ಟಾಟಾ ಇಂಡಸ್ಟ್ರೀಸ್ ಇಂದ. ಬಂದು ಇಮ್ಮಿಡಿಯೇಟ್ ಆಗಿ ನಾನು ಮೆಸೇಜ್ ಹಾಕ್ಬಿಟ್ಟು ಕ್ಲಾಸಲ್ಲಿ ಕೂತ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಆಕ್ಚುಲಿ. ಟಾಟಾ ಇಂಡಸ್ಟ್ರೀಸ್ ಅಲ್ಲಿ ಇದೇ ಟಾಪಿಕ್ ತಗೊಂಡಿದ್ದೆ. ಅವ್ರು ಬೆಳಿಗ್ಗೆಯಿಂದ ಫುಲ್ ಪವರ್ ಬಿ ಐ ಮತ್ತು ಅವ್ರದ್ದು ತುಂಬಾ ಇತ್ತು ಮಾಡುವಂಥದ್ದು. ತುಂಬಾ ಪ್ರಾಜೆಕ್ಟ್ಸ್, ಅವ್ರದ್ದು ಡೌಟ್ಸ್ ಎಲ್ಲ ಮಾಡಿದ್ದು, ಮತ್ತು ಅವ್ರಿಗೆಲ್ಲ ಸರ್ಟಿಫಿಕೇಟ್ಸ್ ಕೊಟ್ಟಿದ್ದು. ಅಲ್ಲಿ ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಬಂದಿದ್ದು. ಆಕ್ಚುಲಿ ತುಂಬಾ ಖುಷಿ ಆಯ್ತು. ನನ್ನ ಫೋಟೋಸ್ ಎಲ್ಲ ನಾಳೆ ಶೇರ್ ಮಾಡ್ತೀನಿ ಗ್ರೂಪಲ್ಲಿ. ಬಂದಿದ್ದ ತಕ್ಷಣ ನಾನು ಇಲ್ಲಿ ಕೂತ್ಕೊಂಡೆ ನಾನು ನಿಮ್ಮ ಕ್ಲಾಸ್ಗೋಸ್ಕರ. ಓಕೆ, ಸೊ ಯಾವ್ದು ಫೋಟೋಸ್ ನಾನು ಸರಿಯಾಗಿ ನೋಡಿಲ್ಲ. ನಾಳೆ ಎಲ್ಲ ಫೋಟೋಸ್ ಎಲ್ಲ ಕಳಿಸ್ತೀನಿ. ಓಕೆ, ರೈಟ್. ಸೊ ನಿಮ್ಗೇನು ಹೇಳೋದಿಲ್ಲ ಅಂತಂದ್ರೆ ಮಂಡೇ ನಾನು ಸಿಗ್ತೀನಿ ಟ್ಯಾಬ್ಲೋ ಕೋರ್ಸ್ ಅಲ್ಲಿ. ಯಾ ಬಸವರಾಜ್ ಹೇಳೋದಿತ್ತಾ? ಸರ್, ಇದರಲ್ಲಿ ಪವರ್ ಬಿ ಐ ಅಪ್ಲಿಕೇಶನ್ ಅಲ್ಲಿ ಕೇಳಿಸ್ತಿಲ್ಲ ಬಸವರಾಜ್, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಪವರ್ ಬಿ ಐ ಅಪ್ಲಿಕೇಶನ್ ಪೇಜ್ ಅಲ್ಲಿ ವ್ಯೂ ಆಪ್ಷನ್ ಅಲ್ಲಿ ನೀವು ಇದು ಮಾಡ್ತಿರಲ್ಲ, ಲೈಕ್ ಹೈಡ್ ಮಾಡ್ತಿರಲ್ಲ, ಲೈಕ್ ಡಾಟಾ ಎಲ್ಲ ಹೈಡ್ ಮಾಡ್ತೀರಾ, ಇನ್ನ ಅದು ಆಪ್ಷನ್ ಬರ್ತಾ ಇಲ್ಲ. ಯಾವ ತರ ಅದು? ಯಾವ್ದಪ್ಪ? ಎಲ್ಲಿ ಇದಾ? ಯಾವ್ದು? ಬಟನ್ಸ್ ಬರುತ್ತಲ್ಲ, ಬಟನ್ಸ್ ಬರುತ್ತೆ ಕೊಲಾಪ್ಸ್ ಆಗಿದೆ. ಇದು ಹೇಳ್ತಾ ಇದ್ದೀರಾ? ಕೊಲಾಪ್ಸ್ ಆಗಿ ಬಟನ್ಸ್ ಬರಬೇಕು, ಓನ್ಲಿ ಬಟನ್ಸ್ ವ್ಯೂ ಬರಬೇಕು. ಬಟನ್ಸ್ ಎಲ್ಲ ಬರ್ತದೆ. ಅದು ಬರಬೇಕು. ಇದು ನಿಮ್ದು ವರ್ಷನ್ ಚೆಕ್ ಮಾಡಿ. ಇನ್ನೊಂದು ಹೊಸ ವರ್ಷನ್ ಈ ತರ ಬರುತ್ತೆ, ಅದು ನೀವು ಚೆಕ್ ಮಾಡಿ. ವರ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ಹಳೆ ವರ್ಷನ್ ನಿಮ್ಗೆ ಅದು ಬರಲ್ಲ. ಆಮೇಲೆ ಇಲ್ಲಿ ಇನ್ನೊಂದೇನಂದ್ರೆ ನಿಮ್ಗೆ ಫುಲ್ ಆಕ್ಸೆಸ್ ಇರಬೇಕು ಆಯ್ತಾ. ಇವತ್ತು ನಾನು ಟಾಟಾ ಇಂಡಸ್ಟ್ರೀಸ್ ಅಲ್ಲಿ ಇದೇ ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಅವ್ರದ್ದು ಎಲ್ಲ ಲೇಟೆಸ್ಟ್ ವರ್ಷನ್ ಇದೆ. ಬಟ್ ಏನಂದ್ರೆ ಅವ್ರಿಗೆ ಮೈಕ್ರೋಸಾಫ್ಟ್ 365 ಫುಲ್ ವರ್ಷನ್ ಇಲ್ಲ ಅವ್ರ ಹತ್ರ. ಸೊ ಹಂಗಾಗಿ ಇದು ಹಳೆ ವರ್ಷನ್ ಅಂದ್ರೆ ಈ ರೀತಿ ತೋರಿಸ್ತಿದೆ ನಿಮ್ಗೆ. ಇಫ್ ಐ ನಾಟ್ ರಾಂಗ್, ನಿಮ್ಗೆ
ಲೇಔಟ್ ಹಿಂಗ್ ಬರ್ತಿದೆ ಅಂತ ಅನ್ಕೊಂಡಿದ್ದೀರ ಒಂದು ನಿಮಿಷ. ಈ ತರ ಬರ್ತಿದಲ್ವಾ ನಿಮ್ಗೆ ಹೌದೌದು ಲೇಔಟ್ ಹೌದು ಹಿಂಗಿದೆ ಅಲ್ವಾ? ಅದು ನಿಮ್ಗೆ ಹೌದು. ನೋಡಿ ಫಾರ್ಮ್ಯಾಟ್ ಕೂಡ ಹಿಂಗಿರುತ್ತೆ ನಿಮ್ಗೆ. ಈಗ ನಂದಂದ್ರೆ ನೋಡಿ ಹೌದು. ಫಾರ್ಮ್ಯಾಟ್ ಹೊಸ ಟ್ಯಾಬ್ ಅಲ್ಲಿ ಇರುತ್ತೆ ಹಿಂಗೆ. ಹಾ ಸೊ ನಿಮ್ಗೆ ಇಲ್ಲಿ ಬರುತ್ತೆ ಕರೆಕ್ಟಾ? ಈ ಹಾ ಲೇಔಟ್ ಕರೆಕ್ಟ್. ಇದೆಲ್ಲ ಈ ರೀತಿ. ಸೊ ಅದು ನಿಮ್ಗೆ 365 ಅಂದ್ರೆ ನಿಮ್ಗೆ ಅದು ಫುಲ್ ವರ್ಷನ್ ಇಲ್ಲ ಅಂದ್ರೆ ಆ ರೀತಿ ಆಗುತ್ತೆ. ಯಾಕಂದ್ರೆ ನಾನು ಇವತ್ತು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ನನಗೂ ಅಷ್ಟು ಐಡಿಯಾ ಇರಲಿಲ್ಲ. ಟೊಯೋಟಾ ಹಾ ಇಂಡಸ್ಟ್ರೀಸ್ ಅಲ್ಲಿ ಅವ್ರದ್ದು ಬಂದು ಲೇಟೆಸ್ಟ್ ವರ್ಷನ್ ಇರೋದು. ಬಟ್ ಏನಂದ್ರೆ ಹಾ ಎಲ್ಲರಿಗೂ ಈ ರೀತಿನೇ ಇದೆ. ನನಗೆ ಏನಂತ ಚೆಕ್ ಮಾಡಿದಾಗ ಅವ್ರದ್ದು ಮೈಕ್ರೋಸಾಫ್ಟ್ 365 ಫುಲ್ ಇಲ್ಲ ಆಕ್ಚುಲಿ. ಅಂದ್ರೆ ಫುಲ್ ಆಕ್ಸೆಸ್ ಓಕೆ. ಇಲ್ಲ. ಸೊ ಹಂಗಾಗಿ ಅದು ಬರ್ತಿದೆ ಅಂತ ನಾನ್ ಅನ್ಕೊಂಡಿದ್ದೀನಿ. ಎಕ್ಸಾಕ್ಟ್ ರೀಸನ್ ಹಾ ನನಗೂ ಗೊತ್ತಿಲ್ಲ. ಅದು ಬಂದ ಚೆಕ್ ಮಾಡೋದಕ್ಕೆ ನನಗೆ ಟೈಮ್ ಆಗ್ಲಿಲ್ಲ. ಯಾಕಂದ್ರೆ ಅದು ನಾನು ಓಕೆ. ಫಸ್ಟ್ ಟೈಮ್ ನೋಡಿದ್ದು ಅದನ್ನ ಹತ್ರ. ನಾನು ಅನ್ಕೊಂಡಿದ್ದೆ ಎಲ್ಲರಿಗೂ ಪವರ್ ಬಿ ಹಿಂಗೆ ಇರುತ್ತೆ ಅಂತ. ಇಲ್ಲ ಆಮೇಲೆ ಇಲ್ಲ. ಇವತ್ತು ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು ಅವ್ರಿಗೆ ಈ ತರ ಲೇಔಟ್ ಅಲ್ಲಿ ಬರ್ತಿದೆ. ಆಯ್ತಾ? ಅದ್ ಏನಕ್ಕೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಏನಂದ್ರೆ ಅವ್ರಿಗೆ ನಾನು ಒಂದ್ ಅನ್ಕೊಂಡಿರೋದು ಪವರ್ ಬಿ ಐ ಅதாவது ಮೈಕ್ರೋಸಾಫ್ಟ್ 365 ಅವ್ರ ಹತ್ರ ಕಂಪ್ಲೀಟ್ ವರ್ಷನ್ ಇಲ್ಲ. ಅದಕ್ಕೋಸ್ಕರ ಹೆಂಗಾಗಿದೆ ಅಂತ ನನ್ನ ಕನ್ಕ್ಲೂಷನ್. ಎಕ್ಸಾಕ್ಟ್ ರೀಸನ್ ನಾನು ನಾಳೆ ಚೆಕ್ ಮಾಡ್ತೀನಿ. ನಂದು ಲ್ಯಾಪ್ಟಾಪ್ ಜೊತೆ ಬಂದಿದ್ದು ಆ, ಇದು ಒರಿಜಿನಲ್ ಪ್ಯಾಕ್ ಹ್ಮ್ MS ವಿತ್ ಹ್ಮ್ ಕೋಪೈಲಟ್ ಏನ್ ಸಿಂಬಲ್ ಬರುತ್ತಲ್ಲ ಅದು ಅಪ್ಡೇಟೆಡ್ ಬರ್ತಾ ಇದೆ. ಹ್ಮ್ 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 MS ಆಫೀಸ್ ಒಂದು ಅಪ್ಡೇಟೆಡ್ ಇದೆ. ಇದರಲ್ಲಿ ಓಕೆ. ಫುಲ್ ವರ್ಷನ್ ಅಂದ್ರೆ ಅದು ಗೊತ್ತಾಗ್ಲಿಲ್ಲ ನನಗೆ. ಅದೇ ನಾನು ನಾಳೆ ಚೆಕ್ ಮಾಡ್ತೀನಮ್ಮ. ಹಾ ಸರ್. ಯಾಕಂದ್ರೆ ಹಾ ನನಗೂ ಸರ್. ಅಷ್ಟು ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಅವ್ರಿಗೆ ಆತರ ಹ್ಮ್. ಆಪ್ಷನ್ಸ್ ಇರ್ಲಿಲ್ಲ. ಸೊ ಹಂಗಾಗಿ ಅದಿರ್ಬೋದು ಅಂತ ಒಂದು ನಾನು ಕನ್ಕ್ಲೂಷನ್ ಓಕೆ ಮಾಡ್ಕೊಂಡಿರೋದು. ಓಕೆ. ಬಟ್ ಸ್ಟಿಲ್ ಅದು ಫುಲ್ ಕ್ಲಾರಿಟಿ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಇವತ್ತೇ ನೋಡಿದ್ದು ಅದನ್ನ. ಯಾಕಂದ್ರೆ ನಾನು ಓಕೆ. ಇಷ್ಟ ದಿನ ವರ್ಕ್ ಮಾಡ್ಬೇಕಾದ್ರೆ ಇದೇ ತರ ಇದೆ ಅಂತ ಅನ್ಕೊಂಡಿದ್ದೆ ಎಲ್ಲಾರ್ಗು. ನಾನು 2 ಇವತ್ತು ಡೇಸ್ ನೋಡಿದಾಗ ಟ್ರೈ ನನಗೆ ಮಾಡ್ತಾ ಇದ್ದೀನಿ. ಅದು ಡೌಟ್ ಆಯ್ತು. ನಾನು ಹೋಗಿ ಚೆಕ್ ಮಾಡಿ ನಾನು ನಿಮ್ಗೆ ಅದನ್ನ ಅಪ್ಡೇಟ್ ಕೊಡ್ತೀನಿ. ಸರಿನಾ? ಓಕೆ ಓಕೆ ಸರ್. ರೈಟ್ ರೈಟ್ ಪೀಪಲ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಕ್ಲಾಸಸ್ ಸ್ವಲ್ಪ ಫಾಸ್ಟ್ ಇದೆ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಅದಕ್ಕೆ ನಾನು ಮತ್ತೆ ಆಲ್ರೆಡಿ ಮುಗ್ದೋಗಿರ್ತಕ್ಕಂಥ ವಿಡಿಯೋಸ್ಗಳಾಗಿರ್ಬೋದು ಮತ್ತೆ ಏನೆಲ್ಲ ವಿಡಿಯೋಸ್ಗಳಾಗುತ್ತೆ ಅದು ನೋಟ್ಸ್ ಏನಾಗುತ್ತೆ ಅದೆಲ್ಲ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ಸಿಗೋ 1 hour ಅಲ್ಲಿ ನಾವು ಎಷ್ಟು ಕವರ್ ಮಾಡ್ಬೋದು ಅಷ್ಟು ನಾನು ಕವರ್ ಮಾಡ್ತಾ ಇದ್ದೀನಿ. ಆದಷ್ಟು ನಾನು ಕವರ್ ಮಾಡ್ತೀನಿ. ಅದು ಬಿಟ್ಟು ನಾನು ನಿಮ್ಗೆ ಹೇಳಿದೆ ಬೇರೆ ಕ್ಲಾಸಸ್ಗಳನ್ನ ನಾವು ಮಾಡೋಣ. ಓಕೆನಾ? ಅದು ನೆಕ್ಸ್ಟ್ ಮಂತ್ ಇಟ್ಕೊಳ್ಳೋಣ. ರೈಟ್? ಓಕೆ. ಸೊ ಎಲ್ಲರಿಗೂ ಗುಡ್ ನೈಟ್. ಮತ್ತೊಮ್ಮೆ ಯುಗಾದಿ ಹಬ್ಬ ಶುಭಾಶಯಗಳು. ಸುಮನ್ ಐ ಗಾಟ್ ಸಮ್ ಕಾನ್ಫಿಡೆನ್ಸ್. ವೆರಿ ಗುಡ್ ಸುಮನ್ನ, ವೆರಿ ಗುಡ್. ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ದಯವಿಟ್ಟು. ಎಲ್ಲರಿಗೂ ನಾನು ಹೇಳೋದು ಇಷ್ಟೇ, ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಆಯ್ತಾ? ನಾನು ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ ಬಿಫೋರ್ ಐ ಕ್ಲೋಸ್ ದಿಸ್ ಸೆಷನ್. ಟೊಯೋಟಾ ಇಂಡಸ್ಟ್ರೀಸ್. ಓಕೆ. ನಾನು ಇಂಥ ಇನ್ಸ್ಟಿಟ್ಯೂಟ್ ಅಂತ ನಾನು ಹೇಳಲ್ಲ, ವೆರಿ ಫೇಮಸ್ ಇನ್ಸ್ಟಿಟ್ಯೂಟ್. ಆ ಇನ್ಸ್ಟಿಟ್ಯೂಟ್ಗೆ ಒಂದು ಬ್ಯಾಚ್ ಹೋಗಿತ್ತಂತೆ. ಆಯ್ತಾ? ನನಗೆ ಯೂಶಲಿ ನಾನು ಬೇರೆ ಇನ್ಸ್ಟಿಟ್ಯೂಟ್ಸ್ ಬಗ್ಗೆ ನಾನು ಹಗುರವಾಗಿ ಮಾತಾಡೋಕೆ ನನಗೆ ಇಷ್ಟಪಡಲ್ಲ. ಅದಕ್ಕೆ ನಾನು ಆ ಇನ್ಸ್ಟಿಟ್ಯೂಟ್ ಬಗ್ಗೆ ನಾನು ಹೆಸರು ತಗೊಳ್ಳಲ್ಲ. ಬಟ್ ಅವ್ರು ಹೇಳಿದ್ದ ಎಕ್ಸ್ಪೀರಿಯನ್ಸ್ ನಾನು ನಿಮ್ಗೆ ಹೇಳ್ತೀನಿ. ಅವರು ಹೇಳಿದಿಷ್ಟೇ, ಅಲ್ಲಿ ಹೋಗಿದ ತಕ್ಷಣ ಡೈರೆಕ್ಟಾಗಿ ಅಡ್ವಾನ್ಸ್ಡಾಗಿ ಏನೇನೋ ಕಲಿಸಿದ್ರಂತ ಅವ್ರಿಗೆ. ಇವ್ರಿಗೆ ಏನೂ ಅರ್ಥ ಆಗಿಲ್ಲ. ಸೊ ಅಲ್ಲಿಗೆ ಅವರು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಅವರು ಪವರ್ ಬಿ ಐ ನಮ್ಗೆ ಕಲಿಯೋಕ್ಕಾಗಲ್ಲ ಅಂತ ಅವ್ರಿಗೆ ಹೆಂಗ್ ಫೀಲ್ ಆಗ್ಬಿಟ್ಟಿದೆ ಅಂದ್ರೆ ಪವರ್ ಬಿ ಐ ತುಂಬಾ ಅಡ್ವಾನ್ಸ್ಡ್ ಅಂತ. ಓಕೆ. ಸೊ ನಾನು ಅವ್ರಿಗೆ 3 days ಟ್ರೈನಿಂಗ್ ತಗೊಂಡಾಗ ಅವ್ರಿಗೆ ಒಂದು ಅನ್ಸಿದ್ದೇನೆಂದ್ರೆ ನಾವು ಕೂಡ ಈಸಿಗೆ ಸುಲಭವಾಗಿ ನಾವು ಮಾಡ್ಬೋದು ಇದನ್ನ. ಸೊ ಇವಾಗ ಅವ್ರಿಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಇದೆ. ಅಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಇರೋರೆಲ್ಲ ಇವತ್ತು ಬಂದಿದ್ರು ಆಕ್ಚುಲಿ ಒಂದು ಕ್ಲೋಜರ್ ಇದಕ್ಕೆ. ಅವರೆಲ್ಲ ನೋಡ್ಬಿಟ್ಟು ಅವ್ರು ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ಬಿಟ್ಟು ಇನ್ನೂ ಅವ್ರಿಗೆ ಜಾಸ್ತಿ ಟ್ರೈನಿಂಗ್ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಕಳಿಸಿದ್ರು. ಓಕೆನಾ? ಸೊ ಆತರ ನನ್ನ ಕ್ಲಾಸಲ್ಲಿ ನಾನು ಎಲ್ಲಾ ಟಾಪಿಕ್ಸ್ ಕವರ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಿಮಗೆ ನೀವೇ ಕುತ್ಕೊಂಡು ಪ್ರಾಜೆಕ್ಟ್ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಾನು ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇದು ನನ್ನ ವೇ ಆಫ್ ಟೀಚಿಂಗ್. ಯಾಕೆ ಅಂದ್ರೆ ಎಲ್ಲಾ ಟಾಪಿಕ್ ಅನ್ನ ಮಾಡಿ ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವು ಕಂಪ್ಲೀಟ್ ಮಾಡಿ ನೀವು ಕಲ್ತಿಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ. ನನ್ನ ಉದ್ದೇಶ ಏನಂದ್ರೆ 10 ಟಾಪಿಕ್ ಅಲ್ಲಿ 6 ಟಾಪಿಕ್ ಕಲ್ಸಿದ್ರು ಅದು ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಗ್ಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಬರಬೇಕು. ಸೊ ಸುಮನ್ನ, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ ಅಂತ, ಬೇರೆ ಎಲ್ಲರಿಗೂ ಕಾನ್ಫಿಡೆನ್ಸ್ ಬರ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕಾನ್ಫಿಡೆನ್ಸ್ ಒಂದು ಬಂದ್ಬಿಟ್ರೆ, ಇಂಟ್ರೆಸ್ಟ್ ನಿಮ್ಗೆ ಇದ್ಬಿಟ್ರೆ ಯಾವ ಪ್ರಾಜೆಕ್ಟ್ಸ್ ಬೇಕಾದ್ರೂ ನೀವು ಮಾಡ್ಬೋದು. ಓಕೆನಾ? ರೈಟ್ ಪೀಪಲ್. ಸೊ ನನಗೂ ತುಂಬಾ ಸುಸ್ತಾಗಿದೆ. ಮಂಡೇ ಸಿಗ್ತೀನಿ ಎಲ್ಲರಿಗೂ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಗುಡ್ ನೈಟ್. ಬಾಯ್.